ವಂದಿಸುತ್ತಾ ಹಾಗೆ ನನ್ನ ಅಚ್ಚುಮೆಚ್ಚಿನ ಅಕ್ಕರೆಯ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ಆಶೀರ್ವಾದಗಳನ್ನು ಸಮರ್ಪಿಸ್ತಾ, ಎಲ್ಲದೂ ಊಟ ಆಯ್ತಾ? ಈಗ ಒಳ್ಳೆ ಊಟ ಆದಮೇಲೆ ನಮ್ಮ ಮಾತುಗಳೆಲ್ಲ ಜೋಗುಳ ಇದ್ದಂಗೆ ಇರುತ್ತೆ. ಯಾರ್ಯಾರಿಗೆ ನಿದ್ದೆ ಬರುತ್ತೋ ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅಲ್ವಾ? ಕ್ಲಾಸ್ ಇದ್ರೇ ಕೇಳೋದು ಕಷ್ಟ ಅಂಥದ್ರೊಳಗೆ ಇವರೊಬ್ಬರು ಹಿಂಗೆಲ್ಲ ಭಾಷಣ ಮಾಡಲಿಕ್ಕೆ ಬರ್ತೀನಿ ಅಂತಾರೆ. ಇವ್ರ ಮಾತುಗಳು ನಾವು ಕೇಳಬೇಕು ಅಂತ ಮನಸ್ಸಲ್ಲಿ ಎಷ್ಟು ಜನ ಬೈಕೊಂಡು ಕೂತಿದ್ದೀರ? ನಾವು ನಿಜ ಹೇಳಿ, ನಿನ್ನೆನೇ ಗೊತ್ತಿತ್ತ ನಾನು ಬರೋದು? ಇಲ್ಲ, ಇವಾಗ ಗೊತ್ತಾಯ್ತಲ್ಲ, ಅದಕ್ಕೆ ಇಷ್ಟು ಜನ ಪ್ರೆಸೆಂಟ್ ಇದ್ದೀವಿ. ಇಲ್ಲ ಅಂದರೆ ಇವತ್ತು ಬರ್ತಿರಲಿಲ್ಲ, ಯಾರೋ ಸ್ಪೀಚ್ ಮಾಡೋಕೆ ಬರ್ತಾರಂತ, ಸ್ಕೂಲ್ನಾಗ ಏನೋ ಪಾಠ ನಡೆಯಲ್ಲ ಅಂತ ಅರ್ಧಕ್ಕರ್ಧ ಜನ ಇವತ್ತು ರಜಾನೇ ಹಾಕ್ತಾ ಇದ್ವಿ. ಹೌದಾ? ಖುಷಿ ಬರ್ತಿದೆ. ನಿಮ್ದೆಲ್ಲ ಸ್ಕೂಲ್ ಗ್ಯಾದರಿಂಗ್ ಇದೆಯಾ? ಮಾತಿಗೆ ಬರೋಣ. ಪ್ರಾಮಾಣಿಕವಾಗಿ ಹೇಳಬೇಕು, ಯಾರಿಗೂ ಸುಳ್ಳು ಹೇಳೋ ಹಾಗಿಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಎಷ್ಟು ಜನಕ್ಕೆ ಬೇಜಾರಿದೆ? ನಾನು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದಬೇಕಾಗಿತ್ತು, ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟೆ, ಮುಂದೆ ನಾನು PUC ಓದುವಾಗ ಕಷ್ಟ ಆಗುತ್ತೆ, ಇಂಜಿನಿಯರಿಂಗ್ ಡಾಕ್ಟರ್ ಮಾಡಬೇಕು ಅಂದಾಗ ಕಷ್ಟ ಆಗುತ್ತೆ, ಬೇರೆ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ, ನಾನು ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಅಂತ ಎಷ್ಟು ಜನಕ್ಕೆ ಬೇಜಾರಿದೆ? ಕೈ ಎತ್ತಿ. ಯಾರಿಗೂ ಇಲ್ಲ? ಎಷ್ಟು ಶಾಲೆಗಳಿದ್ದೀರೋ ನೀವೆಲ್ಲರೂ? ಯಾರಿಗೂ ಬೇಜಾರೇ ಇಲ್ವಾ? ಸುಳ್ಳು ಹೇಳಬೇಡಿ. ವೆರಿ ನೈಸ್, ಸೂಪರ್. ನನಗೆ ಏನು ಗೊತ್ತಾ, ಕನ್ನಡ ಶಾಲೆ ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ಅಭಿಮಾನ ನನಗೆ. ಯಾಕಂದರೆ ನಾನು ಕೂಡ ಕನ್ನಡ ಸರಕಾರಿ ಶಾಲೆಗಳಿಗೆ ಓದಿ ಬೆಳೆದಿದ್ದು. ಸೊ ನಾನು ಎಲ್ಲ ಕಡೆ ಶಾಲೆ ಇದೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಆಯಿತಾ, ನಾನು ಎಲ್ಲ ಕಡೆ ಎಲ್ಲ ವಿಧವಾಗಿ ನೋಡ್ತೇನೆ. ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಎರಡೂ ಮಕ್ಕಳನ್ನ ನಾನು ತುಲನೆ ಮಾಡ್ತಾ ಇರ್ತೇನೆ. ಕನ್ನಡ ಶಾಲೆ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು, ನಮ್ಮಂಥ ಇಂಗ್ಲೀಷ್ ಶಾಲೆಯಲ್ಲಿ ಓದುವಂಥ ಮಕ್ಕಳು ಇಬ್ಬರೂ ನಾವು ತುಲನೆ ಮಾಡ್ತಾ ಇರಬೇಕಾದ್ರೆ ಯಾರ ತೂಕ ಜಾಸ್ತಿ ಅನಿಸುತ್ತೆ ಹೇಳಿ? ಯಾರು ಸ್ಟ್ರಾಂಗ್ ಅನಿಸ್ತಾರೆ ಹೇಳಿ? ನೀವುಗಳೇ ಸ್ಟ್ರಾಂಗ್ ಅನ್ನಿಸ್ತೀರ. ನಮ್ಮ ಶಾಲೆ ಒಳಗೆ ಒಂದು ಹೋಬಳಿ ಮಟ್ಟದ್ದು ಶಾಲಾ ಕ್ರೀಡಾಕೂಟಗಳು ಇರ್ತಾವಲ್ವಾ, ಅದನ್ನ ನಾವು ಆತಿಥ್ಯ ವಹಿಸ್ಕೊಂಡು ಮಾಡಿದ್ವಿ ನಮ್ಮ ಶಾಲೆಯೊಳಗೆ, ನನ್ನ ಊರೊಳಗೆ. ನಿಮಗೆ ಗೊತ್ತಿರಲಿ, ಸುಮಾರು ಎಷ್ಟು ಆಟಗಳ ಆದ್ವಲ್ಲ, ಅದರೊಳಗೆ 80% ಅಷ್ಟು ಎಲ್ಲ ಆಟಗಳನ್ನ ಗೆದ್ದಿರುವಂಥ ಮಕ್ಕಳು ಯಾರು ಅಂದರೆ ಸರ್ಕಾರಿ ಶಾಲೆ ಮಕ್ಕಳು, ಕನ್ನಡ ಶಾಲೆ ಮಕ್ಕಳೇ. ನಮ್ಮ ಮಕ್ಕಳೆಲ್ಲವೂ ನನಗೆ ಇವತ್ತು ಭಾಳ ಖುಷಿ ಆಯಿತು. ಒಬ್ಬಳನ್ನ ಬಿಟ್ಟರೆ ನಿಮ್ಮ ಕಣ್ಣಿಗೆ ಯಾರಿಗೂ ಚಸ್ಮನೇ ಇಲ್ಲ. ನಮ್ಮ ಕ್ಲಾಸ್ಗೆ ರೂಮ್ಗೆ ನಾನು ಎಂಟ್ರಿ ಆಗ್ತಾನೆ ಅವಳು ತೆಗೆದಿಲ್ಲ, ಪಾಪ ತೊಂದರೆ ಇಲ್ಲ, ಇಟ್ಕೋ, ಏನು ತೊಂದರೆ ಇಲ್ಲ. ನನ್ನ ಶಾಲೆ ಹೇಗೆ ಗೊತ್ತಾ, ನಾನು ಒಂದು ಕ್ಲಾಸ್ಗೆ, ನರ್ಸರಿ ಕ್ಲಾಸ್ಗೆ ಹೋದ್ರು, LKG UKG ಕ್ಲಾಸಿಗೆ ಹೋದ್ರು ಕೂಡ ಸುಮಾರು 5 ರಿಂದ 6 ಜನ ಮಕ್ಕಳು ಚಸ್ಮಾ ಇಟ್ಕೊಂಡಿರೋರು ಸಿಗ್ತಾರೆ. ಕಾರಣ ಏನು ಗೊತ್ತಾ, ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದರೆ ಎಲ್ಲರೂ ಅತಿ ಹೆಚ್ಚಾಗಿ ಲಭ್ಯ ಆಗಿದೆ. ನಿಮಗೆಲ್ಲ ಮೊಬೈಲ್ ನೋಡೋ ಟೈಮ್ ಇಲ್ಲಿಂದ ಸಿಗ್ಬೇಕು. ನೋಡಲ್ಲ ಯಾರು? ಜಾಡ್ಬಿದ್ದೀರಿ ನೀವೆಲ್ಲ, ನನಗೆ ಗೊತ್ತು ನೀವು ನೋಡಲ್ಲ ಅಂತ ಹೇಳಿ. ಜಾಡ್ಬಿದ್ದೀರಲ್ಲ ನೀವೆಲ್ಲ, ಮೊಬೈಲ್ ನೋಡಲ್ಲ, ಹೌದಾ? TV ನೋಡಲ್ಲ, ಹಾಗಾಗಿ ನಿಮಗೆ ಅದು ಚಸ್ಮಾ ಬಂದಿಲ್ಲ. ನಮ್ಮ ಶಾಲೆ ದುಡ್ಡಲ್ವ ಏನಾದರೂ ಪಾಠಗಳು TV ಒಳಗೆ ಹಾಕಿ ತೋರಿಸುವಂಥ ಪ್ರಸಂಗ ಬಂದ್ಬಿಟ್ಟಿದೆ ಅಲ್ವಾ? ಮನೇಲಿ TV ನೋಡ್ಬೇಡಿ ಅಂತಲ್ಲ, ಪಾಠಗಳು ಕೂಡ ಸ್ಮಾರ್ಟ್ ಕ್ಲಾಸ್ ಮೂಲಕ TV ಮೂಲಕ ತೋರಿಸುವಂಥ ಪ್ರಸಂಗ ಬಂದಿದೆ. ಹಾಗಾಗಿ ಶಾರೀರಿಕವಾಗಿ ಯಾರು ಗಟ್ಟಿ ಇದ್ದಾರೆ ಅಂದರೆ ನೀವೇ ತುಂಬ ಗಟ್ಟಿ ಇದ್ದೀರಾ. ನೀವು ಯಾವತ್ತೂ ನಿಮ್ಮ ಮನಸ್ಸಲ್ಲಿ 1% ಕೂಡ ನಾನು ಕನ್ನಡ ಶಾಲೆಗೆ ಹೋದೆ, ನಾನು ಅಲ್ಲಿ ಹೋಗಬೇಕಾಗಿತ್ತು, ಇಲ್ಲಿ ಹೋಗಬೇಕಾಗಿತ್ತು ಅಂತ ನಿಮ್ಮ ಬಗೆಗೆ ನಿಮಗೆ ಕೀಳಿಮೆ ಬರ್ಬೋದು. ಯಾಕಂದರೆ ಈವರೆಗೂ ಸಾಧಕರ ಪಟ್ಟಿಗಳನ್ನ ನೀವು ತೆಗೀರಿ. ಜೀವನದೊಳಗೆ ಯಾರ್ಯಾರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದಾರಲ್ಲ ಅವರ ಪಟ್ಟಿಗಳನ್ನ ತೆಗೀರಿ. ಅವರೆಲ್ಲರೂ ಕನ್ನಡ ಶಾಲೆ, ಸರ್ಕಾರಿ ಶಾಲೆಯವರೇ ಆಗಿರ್ತಾರೆ ಹೊರತು ಯಾರೂ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದಿರೋರಿಲ್ಲ. ದೊಡ್ಡ ದೊಡ್ಡ ಶಾಲೆಗೆ ಓದಿರೋರು ಏನಾಗ್ಯಾರ ಹೇಳ್ರಿ? ಒಂದು ಕಂಪನಿ ಒಳಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರು ಆಗ್ಯಾರ. ಇವತ್ತು ದೇಶ ನಡೆಸ್ತಾ ಇರೋರು ಯಾರು? ನೀವುಗಳೇ. ಸಾಮಾಜಿಕ ಕೆಲಸ ಮಾಡ್ತಾ ಇರೋರು ಯಾರು? ನೀವುಗಳೇ. ಹೌದಲ್ಲ? ಬ್ಯಾನರ್ ಕಟ್ಟಕ್ಕೆ ಯಾರಾದ್ರೂ ಹುಡುಗರು ಬಾ ಅಂತ ಬಂದವ ಬರೋದಿಲ್ಲ, ಹೌದಲ್ಲ? ನೀವಾದ್ರೂ ಹೇಳೋದ್ರೆ ಬೇಡ, ಕಂಬ ಏರಿ 2 ಹಗ್ಗ ತಗೊಂಡು ನೀವೇ ಕಟ್ಟಿ ನೀವೇ ಮಾಡಿ ರೆಡಿ ಮಾಡ್ಬಿಟ್ಟಿರ್ತೀರ. ಈ ರೀತಿಯಂಥ ನಾಯಕತ್ವ ಗುಣಗಳು ಯಾರಿಗೆ ಜಾಸ್ತಿ ಸಿಗುತ್ತೆ? ನಿಮ್ಮಗಳಿಗೆ ಜಾಸ್ತಿ ಸಿಗುತ್ತೆ. ಆ ನಿಟ್ಟಿನೊಳಗೆ ನಾನು ಇಲ್ಲಿ ಹೇಳೋದು ಮೊದಲೇ ವಿಷಯ ಏನಂದರೆ, ಯಾವತ್ತೂ ನೀವು ಓದುವಂತಹ ಮಾಧ್ಯಮದ ಬಗ್ಗೆ ಅಥವಾ ಶಾಲೆ ಬಗ್ಗೆ, ಸರ್ಕಾರಿ ಶಾಲೆ, ಖಾಸಗಿ ಶಾಲೆ, ಏಡೆಡ್ ಶಾಲೆ, ಅದು ಯಾವುದೇ ಕೀಳಿರಿಮೆಗಳು ಬರಕೂಡ್ದು. ಯಾಕಂದರೆ ಸಾಧಕರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ.
ಯಾರು ನೀವೆಲ್ಲರೂ ಏನೋ ಒಂದು ದೊಡ್ಡ ಸಾಧನೆ ಮಾಡೋರು ಇದ್ದೀರಿ, ಹಾಗಾಗಿ ಇಲ್ಲಿಗೆ ಬಂದಿದ್ದೀರಿ. ಸಾಧನೆ ಮಾಡದೆ ಎಲ್ಲೋ ನೌಕರಿಗೆ ಹೋಗೋರು ಮಾತ್ರ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಇನ್ಕ್ಲೂಡಿಂಗ್ ನನ್ನ ಶಾಲೆಗೆ ಹೇಳ್ತೀನಿ ನಾನು, ಹೌದಲ್ಲ. ನನ್ನ ಶಾಲೆ ಬರೋ ಮಕ್ಕಳು ಕೂಡ ನಿಮ್ಮ ಥರ ಸಾಧನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಆ ನಿಟ್ಟಿನೊಳಗೆ ಯಾವುದೇ ಕಾರಣಕ್ಕೂ ನೀವು ಕೀಳಿಮೆಯನ್ನು ನಿಮ್ಮಲ್ಲಿ ನೀವು ತಂದ್ಕೋಬಾರ್ದು. ಮೊದಲೇ ಪಾಯಿಂಟ್. ಓಕೆ. ಎರಡನೇದು, ಕೆಲವೊಬ್ರು ಹೇಳ್ತಾ ಇರ್ತಾರೆ ನಾವು ಒಂದು ಸ್ವಲ್ಪ ಸಿಟಿ ಒಳಗೆ ಓದಿದ್ರೆ ಚೆನ್ನಾಗಿತ್ತು ಅಲ್ವಾ, ಅನ್ಕೊಳ್ತಿರ್ತಾನೆ. 1% ಅಲ್ಲಿ ಬರ್ತಿರ್ತಲ್ಲ, ಹಾಸ್ಟೆಲಲ್ಲಿ ಹೋದ್ರೆ ಚೆನ್ನಾಗಿರ್ತಿತ್ತು, ಟ್ಯೂಷನ್ಸ್ಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಹೌದು ತಾನೆ, ಬರ್ತಾ ಇರುತ್ತೆ ತಾನೆ. ನಿಮಗೆ ಗೊತ್ತಿರಲಿ, ನನಗನ್ಸಿದ ಮಟ್ಟಿಗೆ 2010 ಸಂದರ್ಭ, ನಾನು ಸಾಗರ ಗೊತ್ತಾ, ಶಿವಮೊಗ್ಗ ಹತ್ರ ಸಾಗರ ಅಂತ ಒಂದು ಊರಿದೆ. ಆ ಊರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದೊಳಗೆ ಒಬ್ಬ ಶಿಲ್ಪ ಅನ್ನುವಂಥ ಹುಡುಗಿ, ಅವಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ನಡೆದಿತ್ತು. ಅವಳು ಇಡೀ ರಾಜ್ಯಕ್ಕೆ ವಿಜ್ಞಾನ ವಿಭಾಗದೊಳಗೆ 2ನೇ ರ್ಯಾಂಕ್ ಬಂದಿದ್ದಾಳೆ, ಸೆಕೆಂಡ್ PUC ಒಳಗೆ. ಸೊ ಅವಳಿಗೆ ಆ ಊರಿನ ಜನ ಪ್ರೀತಿಯಿಂದ ಸನ್ಮಾನ ಮಾಡ್ತಾ ಇದ್ರು. ಎಲ್ಲ ಸನ್ಮಾನ ಕಾರ್ಯಕ್ರಮ ಆಗಿದ್ಮೇಲೆ ಅವಳ ಪಕ್ಕಕ್ಕೆ ಕರೆದು ಕೇಳಿದೆ ನಾನು, ಯಾವ ಕಾಲೇಜ್, ಎಕ್ಸ್ಪರ್ಟ್ ಕಾಲೇಜ್ ಹೋಗಿದ್ಯಾ ಅಂತ ಕೇಳಿದೆ. ಇಲ್ಲ ಮೇಡಮ್ ಅಂತಂದು. ಮತ್ತು ಯಾವ ಕಾಲೇಜ್ ಅಂತಂದರೆ, ಹಿಂಗೆ ಸಾಗರದ ಸರ್ಕಾರಿ ಕಾಲೇಜಲ್ಲಿ ನಾನು ಸೆಕೆಂಡ್ PUC ಮಾಡಿರೋದು ಅಂತ. ಸಾಗರದ ಸರ್ಕಾರಿ ಕಾಲೇಜಲ್ಲಿ ಸೆಕೆಂಡ್ PUC ಮಾಡಿ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿರಿ ಅಂತಂದರೆ, ಇನ್ನೂ ನೀವು ಬೇರೆ ಬೇರೆ ಶಾಲೆಗಳಿಗೆ ಹೋಗ್ಬಿಟ್ಟಿದ್ರೆ ರಾಜ್ಯಕ್ಕೆ ಮೊದಲೇ ರ್ಯಾಂಕ್ ಬರ್ಬೋದಾಗಿತ್ತೇನೋ ಅಂತ ನಾನು ಒಂದು ಮಾತು ಅವ್ರಿಗೆ ಹೇಳಿದೆ. ಆಗ ಅವ್ರಿಗೆ ಹೇಳಿದ್ದು, ಅಥವಾ ನಿಮ್ಮ ಅಪ್ಪ ಅಮ್ಮ ಏನಾದರೂ ನಿಮಗೆ ಟ್ಯೂಷನ್ಸ್ ಏನಾದರೂ ಹಾಕಿದಾರಾ, ಎಕ್ಸ್ಟ್ರಾ ಕ್ಲಾಸಸ್ ಏನಾದರೂ ಹಾಕಿದಾರಾ, ನಿಮಗೆ ಎಕ್ಸ್ಟ್ರಾ ಏನಾದರೂ ಗೈಡೆನ್ಸ್ ಸಿಗ್ತಾ ಇತ್ತಾ, ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದೆಯಾ ಅಂತಂದರೆ ಅಂದಾಗ ಅವ್ರಿಗೆ ಹೇಳಿದ್ದು, ಇಲ್ಲ ಮೇಡಮ್ ನನಗೆ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ, ಟ್ಯೂಷನ್ ಬಿಡಿ, ನನಗೆ ಶಾಲೆಗೂ ಬರೋಕ್ಕೆ ಒಂದೊಂದು ದಿನ ಬಸ್ಸಿಗೆ ದುಡ್ಡು ಇರೋದಿಲ್ಲ, ಅಂಥದ್ರೊಳಗೆ ನಾನು ಟ್ಯೂಷನ್ ಕನಸು ಕಾಣೋದು ದೊಡ್ಡದು ಅಂತ. ಹೌದಾ, ಅಷ್ಟು ಕಷ್ಟದಲ್ಲಿದೆಯಾ, ಏನು ಮಾಡ್ತಾರೆ ನಿಮ್ಮಮ್ಮ ಅಂತಂದಾಗ ಆ ಹುಡುಗಿ ಹೇಳಿದ್ದು, ಮೇಡಮ್ ನಮ್ಮದು ಸಾಗರದಿಂದ ಒಂದು 18 ಕಿಲೋಮೀಟರ್ ಕಾಡಲ್ಲಿ ಇರುವಂಥ ಒಂದು ಪುಟ್ಟ ಹಳ್ಳಿ. ನಾನೊಬ್ಬ ಆದಿವಾಸಿ, ಕಾಡುಗಳಲ್ಲಿರ್ತಾರಲ್ಲ ಆದಿವಾಸಿ ಜನಾಂಗಕ್ಕೆ ಸೇರಿರುವಂಥ ಹುಡುಗಿ. ನನ್ನಪ್ಪ ನನ್ನ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡು ಹೋದ. ನಾನು ನನ್ನ ತಂಗಿಯಂದು ಇದ್ದೇವೆ. ನಾನು ದೊಡ್ಡವಳು. ನನ್ನಮ್ಮ ಪಾರ್ಶ್ವವಾಯು ಹೊಡೆದಿದೆ, ಅವ್ರು ಎಲ್ಲೂ ಓಡಾಡಿ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಈ ಮುಂಚೆ ಅವ್ರೇನು ಮಾಡ್ತಾ ಇದ್ರು ಅಂದರೆ 4 ಮನೆ ಕಸ ಮುಸ್ರಿ ಕೆಲಸ ಮಾಡಿ ನಮ್ಮನ್ನು ಸಲುತ್ತಾ ಇದ್ರು. ಆ ನಂತರದೊಳಗೆ ಪಾರ್ಶ್ವವಾಯು ಹೊಡೆದಿರೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ಊದುಬತ್ತಿ ಉದ್ದಿನಕಡ್ಡಿ ಅಂತೀವಲ್ಲ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ನಾವು ಅವನ್ನ ಮಾರ್ಕೆಟಿಗೆ ತಂದು ಕೊಡ್ತೇವೆ. ಶಾಲೆಗೆ ಹೆಂಗೆ ಬರ್ತಾ ಇದ್ದೀವಿ ಅಂತಂದಾಗ ಆ ಹುಡುಗಿ ಹೇಳ್ತಾಳೆ, ಅಲ್ಲಿಂದ ಕಾಡಿಂದ ನಡ್ಕೊಂಡು ಬರ್ತಾ ಇದ್ರಂತೆ ಶಾಲೆಗೆ ಬರಬೇಕಾದ್ರೆ ಹಾಗೆ ಬರ್ತಾ ಇರಲಿಲ್ಲ. ಕಾಡಲ್ಲಿ ಕಾಣುವಂಥ ಚಂದದ ಹೂಗಳು, ಹಣ್ಣುಗಳು, ಸಸಿಗಳು, ಎಲೆಗಳು ಅವನ್ನೆಲ್ಲ ಕಿತ್ಕೊಂಡು ಎಸ್ಟೇಟ್ ಮನೆಗಳು ಅಂತ ದೊಡ್ಡ ದೊಡ್ಡ ಮನೆಗಳ ಇರ್ತಾವಲ್ಲ ಅವ್ರಿಗೆ ಅಲಂಕಾರಕ್ಕೆ ಅಂತ ಕೊಟ್ಟು ಬರ್ತಾ ಇದ್ರಂತೆ. ಅವರು ಕೊಡುವಂಥ 5 ರೂಪಾಯಿ 10 ರೂಪಾಯಿ ದುಡ್ಡಿಂದ ನಾವೆಲ್ಲ ಬುಕ್ಕು, ಪೆನ್ನು, ನೋಟ್ಬುಕ್ ಏನು ಬೇಕು ಅದು ತೊಗೊಳ್ತಾ ಇದ್ವಿ ನಾನು ನನ್ನ ತಂಗಿದ್ರು ಅಂತ. ನಾನು ಅವ್ರಿಗೆ ಮುಂದುವರೆದು ಕೇಳಿದೆ, ಇಷ್ಟು ಹುಷಾರಿದ್ದೀರಾ, SLC ಒಳಗೂ ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತೀಯ, ಸೆಕೆಂಡ್ PUC ಒಳಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀಯಾ ಅಂದರೆ ಯಾರೂ ದಾನಿಗಳು ಮುಂದೆ ಬರಲಿಲ್ಲ, ನಿಮಗೆ ಓದಿಸ್ತೀನಿ, ತಂದೆ ಇಲ್ಲದೆ ಇರೋ ಮಕ್ಕಳು, ತಾಯಿ ಹಿಂಗೆ ಅನಾರೋಗ್ಯದಂತಿದ್ದಾಳೆ, ಓದಿಸ್ತೀನಿ ಅಂತ ಯಾರಾದರೂ ದೊಡ್ಡ ದಾನಿಗಳು ಮುಂದೆ ಬರಲಿಲ್ವಾ ಅಂದಾಗ ಆ ಹುಡುಗಿ ಹೇಳಿದ್ದು, ನಮ್ಮ ಕತೆ ಕೇಳಿ ತುಂಬ ದೊಡ್ಡ ದೊಡ್ಡ ದಾನಿಗಳು ಬಂದರು, ಒಳ್ಳೆ ಖಾಸಗಿ ಶಾಲೆಗೆ ಹಾಕೋಣ, ಕಾಲೇಜಿಗೆ ಹಾಕೋಣ, ನಾವು ಓದಿಸ್ತೀವಿ ಅಂತ. ಆದರೆ ನಾನು ಒಪ್ಪಲಿಲ್ಲ. ಒಪ್ಪತ್ತಾನೆ, ನೀನೆಂಥದ್ದಲ್ಲಿ ಒಪ್ಪಿಟ್ಟಿದ್ರೆ ಒಳ್ಳೆ ಫಸ್ಟ್ ರ್ಯಾಂಕಿಗೆ ಬಂದುಬಿಡ್ತಾ ಇದ್ದೆ, ಯಾಕೆ ಒಪ್ಪಲಿಲ್ಲ ಅಂದಾಗ ಆ ಹುಡುಗಿ ಹೇಳ್ತಾಳೆ, ಅವರೇನು ನಮ್ಮನ್ನು ಫೀ ಕಟ್ಟಿ ಶಾಲೆಗೆ ಹಾಕ್ತಾರೆ, ಆದರೆ ದಿನನಿತ್ಯ ಮಧ್ಯಾಹ್ನದ ಊಟ ಆಗ್ತಾನೆ ಬಿಸಿ ಊಟ ಇರ್ತೈತಲ್ಲ, ನನಗೆ ಆ ಒಂದು ಹೊತ್ತಿನ ಊಟ ಕೂಡ ಮಿಸ್ ಆಗ್ತಾ ಇತ್ತು. ನಾನು ಖಾಸಗಿ ಶಾಲೆಗೆ ಹೋಗಿದ್ದೆ. ಖಾಸಗಿ ಶಾಲೆಗೆ ಹೋಗಿದ್ರೆ ನನಗೆ ದಿನನಿತ್ಯ ಶಾಲೆಯಲ್ಲಿ ಸಿಗುವಂತಹ ಮಧ್ಯಾಹ್ನದ ಒಂದು ಊಟ ಕೂಡ ಮಿಸ್ ಆಗಿರ್ತಿತ್ತು. ಹಾಗಾಗಿ ಯಾರು ಓದಿಸ್ತೀವಿ ಅಂದ್ರೂ ಕೂಡ ನನ್ನ ಆ ಊಟ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಖಾಸಗಿ ಶಾಲೆಗೆ ಒಪ್ಪಲಿಲ್ಲ ಅಂತಂದ್ರು. ಇಷ್ಟು ಕಷ್ಟ ಈಗ ಏನು ಮಾಡ್ತಾ ಇದ್ದಾಳೋ ಆ ಹುಡುಗಿ ನನಗೆ ಗೊತ್ತಿಲ್ಲ.
ಬಟ್ ಖಂಡಿತ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿರ್ತಾನೆ. ಈಗ ನೀವೇ ನಿಮ್ಮ ಮನಸ್ಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಳ್ಳಿ, ಆ ಶಿಲ್ಪಳಿಗೆ ಇರುವಷ್ಟು ಕಷ್ಟಗಳೇನಾದರೂ ನಿಮ್ಮಲ್ಲಿ ಇದೆಯಾ? ನಿಮ್ಮ ಕುಟುಂಬಕ್ಕಿದೆಯಾ? ಇಲ್ಲ ತಾನೇ. ಅವಳಿಗಿಂತ 1000 ಪಟ್ಟು ನೀವು ಹೆಚ್ಚಾಗಿ ಸುಸ್ಥಿತಿಯಲ್ಲಿ ಇದ್ದೀರಲ್ವಾ? ಸೊ ಶಿಲ್ಪನೇ ಅಂತ ಸಾಧನೆ ಮಾಡಿದ್ದು ಅಂದರೆ ಚೆನ್ನಾಗಿರೋ ನೀವು ಇನ್ನೆಂಥ ಸಾಧನೆ ಮಾಡಬೇಕು? ನಾನೀಗ ಬರ್ದಿಟ್ಕೋಬೋದಾ ಯಾರ್ಯಾರು SLC ಒಳಗೆ ರ್ಯಾಂಕ್ ಬರ್ತೀರಿ ಅಂತ? ಯಾರಾದ್ರೂ ಕೈ ಎತ್ಬೋದಾ? ಯಾಕಂದ್ರೆ ಅಷ್ಟು ಕಷ್ಟದಲ್ಲಿರುವಂಥ ಶಿಲ್ಪ ಅನ್ನುವಂಥ ಒಂದು ಆದಿವಾಸಿ ಜನಾಂಗದ ಹುಡುಗಿನೇ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಿಮ್ಗಳಿಗೆ ಎಲ್ಲ ರೀತಿ ಸೌಕರ್ಯ ಇದೆ, ಹೌದಲ್ಲ? ಆ ಹುಡುಗಿ ಹೊಸ ಬಟ್ಟೆಗಳು ಕಂಡ್ಕೊಂಡು ಎಷ್ಟು ದಿನ ಆಗಿತ್ತು, ಕಾಲಿಗೆ ಚಪ್ಪಲಿಗಳು ಕಂಡ್ಕೊಂಡು ಎಷ್ಟು ದಿನ ಆಗಿತ್ತು. ಅಷ್ಟು ಅನಾನುಕೂಲತೆಗಳ ಮಧ್ಯೆಯೂ ಅಂತ ಸಾಧನೆ ಬಂದಿದೆ ಅಂದ್ರೆ ಇಷ್ಟೆಲ್ಲ ಅನಾನುಕೂಲತೆಗಳ ಇರುವ ನೀವು ಕೂಡ ಸಾಧನೆ ಮಾಡ್ಬೇಕಲ್ವಾ? ಈಗ ಹೇಳಿ SLC ಮಕ್ಕಳು ಯಾರು ನಾನಿಲ್ಲ ಮೇಡಮ್ ಈ ಸರಿ ಸ್ಟೇಟಿಗೆ ಬರ್ತೀನಿ ಅನ್ನೋರು ಕೈ ಎತ್ರಿ. ಸ್ಟೇಟಿಗೆ ಬರ್ತೀರಾ? ವೆರಿ ಗುಡ್. ಸ್ವಾಮೀಜಿ ಇವ್ರೆಲ್ಲ ಫೋಟೋ ತಗೊಂಡು ರೆಡಿ ಇಟ್ಕೊಂಡ್ಬಿಡೋಣ, ಬ್ಯಾನರ್ ಹಾಕಬೇಕು ನೆಕ್ಸ್ಟ್. ಇಲ್ಲ ಇಲ್ಲ ಅವ್ರು ಮಾಡ್ತಾರೆ. ಇನ್ನು ಎಷ್ಟು ದಿನ ಆಯ್ತು ಟೈಮು? ಇನ್ನೂ ಮಿಂಚಿಲ್ಲ ಅಲ್ವಾ? ಸಾಧನೆ ಮಾಡ್ಬೇಕಾದ್ರೆ ಜಾನ್ವರಿ ಮಾರ್ಚ್ನಾಗ ಇನ್ನು 2 ತಿಂಗಳು ಟೈಮ್ ಐತೆ. 2 ತಿಂಗಳು ಏನಾದ್ರೂ ಮಾಡ್ಬೋದು ಅಲ್ವಾ? ನೀವೆಲ್ಲ ಮಾಡ್ತೀರಿ, ನಿಮ್ದೆಲ್ಲರೂ ಒಂದು ಫೋಟೋ ತಗೊಂಡು ಇಟ್ಕೊಳ್ತೀವಿ, ಬ್ಯಾನರ್ ಹಾಕಬೇಕಲ್ಲ, ಹೌದಲ್ಲ? ತೆರದಾಡಲ್ವಾ? ತೆರದಾಡದ ಕೀರ್ತಿ ಪತಾಕೆಯನ್ನು ಹುಡುಗಕ್ಕೆ ತಗೊಂಡೋಗಿರೋ ಹುಡುಗರೆಲ್ಲ ಬ್ಯಾನರ್ ಫೋಟೋ ಬೇಕಲ್ವಾ? ಅಷ್ಟು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು. ನಾನು ಇಷ್ಟು ವರ್ಷ ಓದಿದ್ದೀನೋ ಇಲ್ಲೋ, ಇಷ್ಟು ತಿಂಗಳು ನಾನು ಏನ್ ಮಾಡಿದ್ದೇನೋ ಏನೋ, ಭಗವಂತ ನನಗೆ ಇನ್ನೂ 2 ತಿಂಗಳು ಸಮಯ ಕೊಟ್ಟಿದ್ದಾನೆ. ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಕ್ಸಾಮ್ ಬರುತ್ತೆ, ನಾನು ಮಾಡೇ ಮಾಡ್ತೀನಿ. ಮಕ್ಕಳೇ, ನಾನು ಯಾಕೆ ಹೇಳ್ತೇನೆ ಈ ವಿಷಯಗಳು ಅಂತಂದ್ರೆ, ಕೊನೆ ಪಕ್ಷ ನಿಮ್ದು ಬಿಟ್ಬಿಡಿ. ನೀವು ಜೀವನದೊಳಗೆ ಉದ್ಧಾರ ಆಗ್ಬೇಕು ಅನ್ಕೊಂಡಿದ್ದೀರೋ, ಹಾಳಾಗ್ಬೇಕು ಅನ್ಕೊಂಡಿದ್ದೀರೋ, ನಿಮ್ಮ ಭವಿಷ್ಯತ್ತಿನ ಚಿಂತೆ ಬಿಟ್ಬಿಡಿ. ಆದ್ರೆ ನನ್ನ ಮಗ ನನ್ನ ಮಗಳು ಜೀವನದೊಳಗೆ ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಿ ನಮ್ಗೆ ಗೌರವಿತವಾದ ಬದುಕನ್ನ ಕಟ್ಟಿ ಕೊಡ್ತಾರೆ ಅಂತ ಆಸೆಯ ಕಣ್ಗಳಿಂದ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇದ್ದಾರಲ್ಲ, ಅವರಿಗೋಸ್ಕರ ಅದು ನೀವು ಸಾಧನೆ ಮಾಡ್ಬೇಕಲ್ಲ. ನೀವು ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಅವಮಾನ ಆಗಿಲ್ಲ, ಎಷ್ಟು ಅಪಮಾನ ಆಗಿಲ್ಲ, ಬಂಧುಗಳು ನಿಮ್ದು ಎಷ್ಟು ಹೀಯಾಳಿಸಿಲ್ಲ. ನಿಮ್ಮ ಹತ್ರ ಮನೆ ಇಲ್ಲ ಅಂತ ಹೀಯಾಳಿಸಿದವರು ಇದ್ದಾರೆ, ನಿಮ್ಮ ಅಮ್ಮನ ಹತ್ರ ಒಳ್ಳೆ ಸೀರೆ ಇಲ್ಲ ಅಂತ ಹೀಯಾಳಿಸಿದವರು ಇದ್ದಾರೆ, ನಿಮ್ಮಮ್ಮ ಬಂಗಾರ ಹಾಕೊಳ್ಳಲ್ಲ ಅಂತ ದೂರ ಇಟ್ಟಿರೋರು ಇದ್ದಾರೆ, ನಿಮ್ಮಪ್ಪ ಕುಡಿತಾನೆ ಅಂತ ಫಂಕ್ಷನ್ಗಳಿಗೆ ಕರೀದೇ ಇರೋರು ಇದ್ದಾರೆ, ಹೌದಲ್ಲ? ನಿಮ್ಮನೇಲಿ ಫ್ರಿಡ್ಜ್ ಇಲ್ಲ ಅಂತ ಹೀಯಾಳಿಸಿದವರು ಇದ್ದಾರೆ. ಅವ್ರಿಗೆ ಎದಕ್ ಕರೀತೀರಾ, ಊಟ ಮೂಲ ಅಂತ ಕಾರ್ಯಕ್ರಮಗಳಿಗೆ ಕರೀದೇ ಇರೋರು ಇದ್ದಾರೆ, ಹೌದಲ್ಲ? ಅವ್ರಿಗೆಲ್ಲರೂ ಆ ಅವಮಾನಗಳಿಗೆ, ಆ ಅವಮಾನ ಮಾಡಿರುವಂತಹ ಜನರಿಗೆ ಏನು ಉತ್ತರ ಆಗ್ಬೇಕು? ನಿಮ್ಮ ಸಾಧನೆನೇ ಉತ್ತರ ಆಗ್ಬೇಕಲ್ವಾ? ಅಪ್ಪ ಅಮ್ಮ ಕಾಲದ ಮೇಲೆ ಎತ್ಕೊಂಡು ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಖುಷಿಯಿಂದ ಹೆಮ್ಮೆಯಿಂದ ತಿರುಗಾಡ್ಬೇಕಲ್ಲ. ಅವ್ರು ಯಾರಿಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ? ನೀವೆಲ್ಲ ಇಷ್ಟು ಆರಾಮಾಗಿ ತಣ್ಣಗೆ ಕೂತ್ಕೊಂಡಿದ್ದೀರಾ. ಇಲ್ಲಿರೋರು ಎಷ್ಟೋ ಜನ ಅಪ್ಪ ಅಮ್ಮ ಹೊಲದಲ್ಲಿ ಕಬ್ಬು ಕಡಿತಾ ಇರ್ಬೋದು, ಹೌದಲ್ವಾ? ಕಬ್ಬಿನ ಗದ್ದೆ ಒಳಗೆ ಟ್ರ್ಯಾಕ್ಟರ್ ಓಡ್ತಾ ಇಲ್ಲ, ಟ್ರ್ಯಾಕ್ಟರ್ ಡೀಸೆಲ್ ದುಡ್ಡಿಲ್ಲ, ಕಬ್ಬು ಕಡಿಬೇಕಾದ್ರೆ ಕೈಗೆಲ್ಲ ಮುಳ್ಳು ಚುಚ್ಕೊಳ್ತಾ ಇದೆ, ಬಿಸಿಲಿದೆ, ಕಾಲೆಲ್ಲ ತೆಚ್ಕೊಂಡಿದ್ದಾರೆ, ಅಮ್ಮನೂ ಹೊಲದಲ್ಲಿದ್ದಾಳೆ. ಅವ್ರ ಕಷ್ಟಗಳಿಗೆ ಒಂದು ಪೂರ್ಣ ವಿರಾಮ ಇರುವಂತಹ ಶಕ್ತಿ ಯಾರಲ್ಲಿದೆ? ನಿಮ್ಮಲ್ಲಿ ಇದೆ ತಾನೆ? ಕೊನೆ ಪಕ್ಷ ನಾನು ಎಲ್ಲ ಮಕ್ಕಳಿಗೆ ಹೇಳೋದು, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ನೀವು ಯೋಚನೆ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದ. ಆದ್ರೆ ನಿಮ್ಮ ಅಪ್ಪ ಅಮ್ಮನಿಗೆಗೋಸ್ಕರ ಆದ್ರೂ ಅವರು ಕೂಡ ತಲೆ ಎತ್ತಿ 4 ಜನ ತರ ನಮ್ಮ ಅಪ್ಪ ಅಮ್ಮ ಧಾಮ್ ಅಂತ ಕಾರಲ್ಲಿ ತಿರುಗಾಡ್ಬೇಕು, ಇಂಥವ್ರ ಅಪ್ಪ ಅಮ್ಮ ಅಂತ ಎಲ್ಲರೂ ಹೇಳ್ಬೇಕು, ಇಂಥವ್ರ ಅಪ್ಪ ಅಮ್ಮ ಅಂತ ನಿಮ್ಮ ಹೆಸರು ಹೇಳ್ತಾ ಅವ್ರಿಗೆ ಸಲ್ಯೂಟ್ ಹೊಡೆದ್ರೆ ಅವ್ರಿಗೆ ಎಂತ ಆನಂದ ಆಗುತ್ತೆ ಅಲ್ವಾ? ಊರಲ್ಲಿ ಬರ್ರಿ, ನೀವು ಶ್ವೇತಾವ್ರ ಅಪ್ಪ ಅಮ್ಮ ಏನಂತ ಬರ್ರಿ ಅಂತ ಕೂಡಿಸಿದ್ರೆ ಎಂತ ಆನಂದ ಆಗುತ್ತೆ. ಸುರೇಶ್ ಅವ್ರ ಅಪ್ಪ ಅಮ್ಮನ ನೀವಂತ ನಿಮ್ಗೊಂದು ಸಲ್ಯೂಟ್ ಹೊಡೆದ್ರೆ ಎಂತ ಆನಂದ ಆಗುತ್ತೆ, ಹೌದಲ್ಲ? ಆ ಆನಂದದ ಕ್ಷಣಗಳನ್ನ ನಿಮ್ಮ ಹೆತ್ತವರಿಗೆ ನೀವು ಕೊಡುವಂಥದ್ದು ನಿಮ್ಮ ಕರ್ತವ್ಯ ಅಲ್ಲ, ಮಾಡಬೇಕು. ಶಾಲೆ ವ್ಯವಸ್ಥೆಯೊಳಗೆ ನಾನು ಹೇಳ್ತೇನೆ, ಶಾಲೆ ವ್ಯವಸ್ಥೆ ಒಳಗೆ ಮಕ್ಕಳು ಆಡಲಿ ಕುಡಿಲಿ, ಈ ಶಾಲಾ ದಿನಗಳು ಮತ್ತೆ ಬರೋದಿಲ್ಲ. ನಾನು ನಿಮಗೆ ಶಾಲೆಗೆ ಹೋಗಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಈ ಶಾಲಾ ದಿನಗಳನ್ನ ಖುಷಿಯ ದಿನಗಳಾಗಿ ಇಟ್ಕೋಬೇಕು. ಎಲ್ಲಿವರೆಗೂ 7ನೇ ಕ್ಲಾಸ್ವರೆಗೂ ಮಾತ್ರ.
ನನ್ನ ಶಾಲೆ ಏನಿದೆ ಅಲ್ವಾ, ನನ್ನ ಶಾಲೆಯೊಳಗೆ ನನ್ನ 2nd ಸ್ಟ್ಯಾಂಡರ್ಡ್ವರೆಗೂ ಯಾರು ಮಾರ್ಕ್ಸ್ ಕೇಳಲ್ಲ, ರಿಸಲ್ಟ್ ಕೇಳಲ್ಲ. ಎಷ್ಟು ದಿನ ನೀವು ಶಾಲೆಗೆ ಬಂದಿರಿ ಅಂತಲೂ ಕೇಳೋದಿಲ್ಲ. ತಿಂಗಳಿಗೆ 2 ದಿನ ಬಂದರೂ ಓಕೆ, ವರ್ಷಕ್ಕೆ 2 ದಿನ ಬಂದರೂ ಓಕೆ. 2ನೇ ಕ್ಲಾಸ್ವರೆಗೂ ಅವರು ಶಾಲಾ ದಿನಗಳನ್ನ ಪರಿಪೂರ್ಣವಾಗಿ ಖುಷಿಯಿಂದ ಅನುಭವಿಸ್ಬೇಕು. 2ರಿಂದ 7ನೇದೇನಿದೆ ಅಲ್ವಾ, ಅವ್ರ ಆಟದ ಜೊತೆ ಪಾಠನೂ ಕಲಿಬೇಕು. 7ರಿಂದ 8ರಿಂದ 10 ಏನಿದೆ ಅಲ್ಲ, ಬರೇ ಪಾಠವನ್ನೇ ಕಲಿಬೇಕು, ಜೀವನದ ಪಾಠವನ್ನೇ ಕಲಿಬೇಕು. ಅವ್ರಿಗೆ ಆ ಕಡೆ ಈ ಕಡೆ ನಾನು ಮಿಸ್ಗಾಡ್ಲಿಕ್ಕೂ ಅವಕಾಶ ಕೊಡೋದಿಲ್ಲ. 7ನೇವರೆಗೂ ನಾನು ನಿಮ್ಗೆ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಇನ್ಮೇಲೆ ನೀವು ಓದಬೇಕು ಅಂತ ಕಿವಿ ಹಿಡ್ಕೊಂಡು ಕೂಡ್ತೀವಿ. ನನ್ನ ಶಾಲೆ ಮಕ್ಕಳು ಹಂಗೆ ಇಟ್ಕೊಂಡು ಕೂತಿರೋ ಪ್ರತಿಫಲವಾಗಿ ರಾಜ್ಯಕ್ಕೆ 8ನೇ ರ್ಯಾಂಕು, 9ನೇ ರ್ಯಾಂಕು, 10ನೇ ರ್ಯಾಂಕು, 100% ರಿಸಲ್ಟ್ ಅಲ್ಲೇ ಇದ್ದಾರೆ. 625ಕ್ಕೆ 620ವರೆಗೂ ಮಾರ್ಕ್ಸ್ ತೆಗಿದ್ದಾರೆ. ನೀವು ಅದಕ್ಕಿಂತ ಒಂದು ಮಾರ್ಕ್ಸ್ ಜಾಸ್ತಿ ತೆಗಿಬೇಕಲ್ಲ ಅಲ್ವಾ? 620ವರೆಗೂ ತೆಗೆದಿದ್ದಾರೆ. ಈಗ ನೀವು 621ವರೆಗಾದ್ರೂ ತೆಗಿಬೇಕಲ್ವಾ? ಯಾರಿಗೋಸ್ಕರ? ಶಾಲೆಗೋಸ್ಕರ ಖಂಡಿತ ಅಲ್ಲ. ಶಾಲೆ ಬೇಗ ಮರ್ತೋಗುತ್ತೆ ಜನ, ಯಾವ ಶಾಲೆಗೆ ಓದಿದ್ದಾರೆ ಅನ್ನೋದನ್ನು ಮರ್ತೋಗುತ್ತೆ. ಆದ್ರೆ ಯಾವ ಕುಟುಂಬದಿಂದ ನೀವು ಬಂದಿದ್ದೀರಲ್ಲ, ಆ ಕುಟುಂಬದ ಹೆಸರನ್ನ, ಮನೆ, ಊರು ಎಲ್ಲರೂ ನೆನಪಿಟ್ಕೊಂಡಿರ್ತಾರೆ. ಸೊ ಮಕ್ಕಳಿಗೆ ನಾನು 2ನೇ ವಿಷಯ ಹೇಳೋದೇನು ಅಂದ್ರೆ, ಮೊದಲು ಯಾವತ್ತೂ ನಿಮ್ಮ ಕೀಳಿರಿಮೆ ಬರಬಾರ್ದು. 2ನೇದು, ನಿಮ್ಮ ಸಾಧನೆಗೆ, ನಿಮ್ಮ ತಂದೆ ತಾಯಿಗಳ ಕಷ್ಟಗಳಿಗೆ ನಿಮ್ಮ ಸಾಧನೆಯೇ ಉತ್ತರ ಆಗಿದೆ. ಅವರಲ್ಲಿ ಕನಸು ಅಂತ ಕಾಯ್ತಾ ಇದ್ದಾರೆ. ನನ್ನ ಮಗ ಚಂದ ಓದ್ತಾರೆ, ದುಡಿತಾರೆ, ನಮ್ಮನ್ನು ಮಹಾರಾಜ ಮಹಾರಾಣಿ ತರ ಇಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹೌದಲ್ವಾ? ಯಾವತ್ತೂ ಹೆತ್ತವರ ಕನಸುಗಳನ್ನ ನಾವು ಛಿದ್ರಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಮೋಸ್ಟ್ಲಿ ಇಲ್ಲೇ ಮಹಾರಾಷ್ಟ್ರನ ಮುಂಬೈಯ ಗೊತ್ತಿಲ್ಲ ನನಗೆ ಎಲ್ಲಾಗಿದೆ ಅದು ಅಂತ, ಪೂರ್ಣೆಂಟ್ ಬರ್ತಾ ಇಲ್ಲ, ಬಟ್ ಭಾರತದಲ್ಲಿ ಆಗಿರುವಂಥ ಘಟನೆ. ಅಪ್ಪ ಅಮ್ಮ ತೀರ್ಕೊಂಡು 1.5 ತಿಂಗಳಾಗಿದೆ. ರುದ್ರ ಇಬ್ರು ಮನೇಲಿದ್ದಾರೆ, ಮಕ್ಕಳು ಫಾರಿನ್ ನಲ್ಲಿ ದುಡಿತಾ ಇದ್ದಾರೆ, ಮಧ್ಯಪ್ರದೇಶದಲ್ಲಿ. 1.5 ತಿಂಗಳಾಗಿದೆ ಅಪ್ಪ ಅಮ್ಮ ತೀರ್ಕೊಂಡು. ಆ ಎಡಗಳೆಲ್ಲ ವಾಸನೆ ಬಂದ್ಬಿಟ್ಟಿದೆ. ಅಕ್ಕಪಕ್ಕದವರು ಇದೇನಿದೆ ಇಂಥ ವಾಸನೆ ಬರ್ತಾ ಇದೆ ಅಂತ ಹೇಳಿ ಪೊಲೀಸನ್ ಕರೆದು ಬಾಗಿಲು ಹೊಡೆದಾಗ ಗೊತ್ತಾಗಿದೆ, ಹೆಂಡತಿ ಸತ್ತು 40 ದಿನ ಏನೋ ಆಗಿರ್ಬೇಕು, ಗಂಡ ಸತ್ತು, ವೃದ್ಧ ಮನುಷ್ಯ ಸತ್ತು 30 ದಿನ ಆಗಿದೆ. ಹೆಣಗಳು ಕೊಳುತು ಮನೆಯೆಲ್ಲ ಹುಳು ಆಗ್ತಾ ಇದೆ. ನಾನು ಆಲೋಚನೆ ಮಾಡಿದೆ, ಮಕ್ಕಳಿಬ್ಬರು ಫಾರಿನ್ ಅಲ್ಲಿ ಲಕ್ಷ ಕೋಟಿಗಳ ವ್ಯವಹಾರದೊಳಗೆ ದುಡಿತಾ ಇದ್ದಾರೆ, ಆದ್ರೆ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಿದೆ? 1 ತಿಂಗಳಿಂದ ಆದ್ರೂ ಮಕ್ಕಳು ಅಮ್ಮ ಅಪ್ಪನಿಗೆ ಫೋನ್ ಮಾಡಿರ್ಬೇಕಲ್ಲ. ಕೊನೆ ಪಕ್ಷ ಅವ್ರು ಫೋನ್ ಎತ್ತಿಲ್ಲ ಅಂದ್ರೆ ಅಕ್ಕಪಕ್ಕದವ್ರಿಗೆ ಬಂದು ಬಳಗಕ್ಕಾದ್ರೂ ಕೂಡ ಫೋನ್ ಮಾಡಿ ಅಲ್ವಾ, ಯಾಕೆ ಫೋನ್ ಎತ್ತಾ ಇಲ್ಲ, ಮನೆ ಹತ್ರ ಹೋಗಿ ಬನ್ನಿ ಅಂತ ಹೇಳ್ಬೇಕಲ್ಲ. ಇದೇ ನಿಮ್ಮ ಅಪ್ಪ ಅಮ್ಮ ನೀವು ಶಾಲೆಯಿಂದ 1 ತಾಸು ತಡವಾಗಿ ಹೋದ್ರೆ ದಡಬರಿಸ್ತಾರೆ ತಾನೆ, ಗಲ್ಲಿ ಹುಡುಕ್ತಾರೆ ತಾನೆ. ನನ್ನ ಮಗಳು ಯಾಕೆ ಬರಲಿಲ್ಲ, ನನ್ನ ಮಗ ಯಾಕೆ ಬರಲಿಲ್ಲ, ಇನ್ನು ಶಾಲೆಗೆ ಬಂದು ಹುಡುಕ್ತಾರೆ, ಓಡಿ ಹುಡುಕ್ತಾರೆ, ಎಲ್ಲೋಯ್ತು ನೀವೇನಾದ್ರೂ ನೋಡಿದೀರ ಅಂತ ನಿಮ್ಮ ಸ್ನೇಹಿತರು ಹತ್ರ ಬಂದು ಕೇಳ್ತಾರೆ. ಹೌದಲ್ಲ? ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊತಾರೋ, ಎಲ್ಲಿ ಕಳೆದು ಹೋಗ್ಬಿಟ್ಟಿದ, ನಾವು ಏನೋ ದೇವ್ರೆ ಕಾಯಿ ಓಡಿಸ್ತೀನಪ್ಪ, ಎಲ್ಲೇನಾದ್ರು ಹುಡ್ಕೋಗಿ ಮಾಡು, ದೇವ್ರೆ ಇಂಥ ಉಪವಾಸ ಮಾಡ್ತೀನಿ, ಮಗಳೆಲ್ಲ ಹೋಗಿದ್ದಾರೆ ಬಂದು ಬರೋಗಿ ಮಾಡು. ಅಲ್ಲ, 1 ತಾಸೊಳಗೆ ತಂದೆ ತಾಯಿ ಇಷ್ಟೊಂದು ಗಬರಾಯಿಸ್ಕೊಳ್ಬೇಕಾದ್ರೆ ಅವ್ರು ತೀರ್ಕೊಂಡು 1 ತಿಂಗಳಾಗಿದೆ, ಮಕ್ಕಳು ಮತ್ತೆ ಫೋನ್ ಮಾಡಿರಲ್ವಾ ಅಪ್ಪ ಅಮ್ಮನಿಗೆ? ನಾವು ಯಾವ ಹಂತದಲ್ಲಿ ಇದ್ದೀವಿ, ಹೆತ್ತವ್ರನ್ನ ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಅದಕ್ಕೆ ಮುಂದುವರೆದು ಹೇಳ್ತೇನೆ ಮಕ್ಕಳೇ, ನೀವು ಲಕ್ಷ ಕೋಟಿ ದುಡಿಯುವಂತಹ ಹಣವಂತರಾಗದಿದ್ದರೂ ಯಾರಿಗೂ ಏನೂ ನಷ್ಟ ಇಲ್ಲ. ಆದರೆ ಬಂಧು ಬಾಂಧವರನ್ನ, ಹೆತ್ತವರನ್ನ ಸರಿಯಾಗಿ ನೋಡಿಕೊಳ್ಳದಂತಹ ಸಂಸ್ಕಾರಹೀನರು ಮಾತ್ರ ಆಗಬೇಡಿ. ಹಣವಂತರಾಗದಿದ್ರೆ ಯಾರಿಗೂ ನಷ್ಟ ಇಲ್ಲ, ಆದರೆ ಸಂಸ್ಕಾರಹೀನರಾದ್ರೆ ಸಮಾಜಕ್ಕೆ, ಕುಟುಂಬಕ್ಕೆ ದೊಡ್ಡ ನಷ್ಟ ಇರುತ್ತೆ. ಹಾಗಾಗಿ ಮೊದಲು ನೀವೆಲ್ಲ ತಂದೆ ತಾಯಿಯನ್ನ ಪ್ರೀತಿಸುವ, ಗೌರವಿಸುವ ಸಂಸ್ಕಾರವನ್ನ ನೀವೆಲ್ಲರೂ ಕಲಿಬೇಕು. 1 ಕೋಟಿ 1 ಲಕ್ಷ ದುಡಿದ್ರೆ ಏನ್ ಬಂತು ಹೇಳಿ ಅಲ್ವಾ? ಚಿತ್ರದುರ್ಗದೊಳಗೆ ನನ್ನ ತೀರಾ ಖಾಸ ಬಂಧುಗಳಿದ್ದಾರೆ. ಗಂಡ ಹೆಂಡತಿ ಇಬ್ರು ಜಡ್ಜುಗಳು, ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾರೆ. ಇರೋದೊಬ್ಬನೇ ಮಗ. ಅವ್ರಿಗೆ ಒಂದು ಆಸೆ, ಮೊದಲ ತುಂಬಾ ಆಸೆ ಇರ್ತಿತ್ತು. ಊಟಿ ಕಾನ್ವೆಂಟ್ ಅಂದ್ರೆ ವೆರಿ ಸ್ಟ್ಯಾಂಡರ್ಡ್ ಕಾನ್ವೆಂಟ್.
ಅಲ್ಲಿ ಹೋದರು ಬಹಳ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬಂದಿದ್ದಾರೆ, ದೊಡ್ಡ ದೊಡ್ಡವರಾಗಿದ್ದಾರೆ ಅಂತ ಹೇಳಿ ಊಟಿ ಕಾನ್ವೆಂಟ್ ಅಲ್ಲಿ ನಮ್ಮ ಮಗನು ಓದ್ಲಿ ಅಂತ ಹೇಳಿ ಹುಡುಗ 1ನೇ ಕ್ಲಾಸ್ ಇರುವಾಗಲೇ ಬಿಟ್ರು. ಊಟಿ ಕಾನ್ವೆಂಟ್ ಅಲ್ಲಿ ಓದ್ದ, ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಿಸಿದ್ರು, ಫಾರಿನಿಗೆ ಕಳಿಸಿ ಇಂಜಿನಿಯರಿಂಗು ಮಾಡ್ದ. ಅದಾಗಿದ್ಮೇಲೆ ಮದುವೆ ಆಯಿತು, ಹೆಂಡತಿ ಕರ್ಕೊಂಡು ಮತ್ತೆ US ಹೋಗಿ ಸೆಟ್ಲ್ ಆದ. ಈಗ ಇಂಡಿಯಾಕ್ಕೆ ಬರೋದು ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರಿ ಬರ್ತಾರೆ, 1 ತಿಂಗಳು ಇರ್ತಾರೆ. ಅಪ್ಪ ಅಮ್ಮನ 1 ತಿಂಗಳಲ್ಲಿ ಕೇವಲ 1 ದಿನ ತಾವಿರುವಂತ ಹೋಟೆಲ್ಗೆ ಬರ್ಲಿಕ್ಕೆ ಹೇಳ್ತಾರೆ, ಅಲ್ಲೇ ಮಾತಾಡಿಸಿ ಕಳಿಸ್ತಾರೆ ಅಪ್ಪ ಅಮ್ಮನ. ಅವರು ಇರುವಂತ ಜಾಗಕ್ಕೂ ಹೋಗೋದಿಲ್ಲ. ಅವ್ರ ಅಪ್ಪ ಅಮ್ಮ ಅಳ್ತಾ ಇರ್ತಾರೆ, ಈ ವೃದ್ಧಾಪ್ಯದೊಳಗೆ ದೇವ್ರು ಇಷ್ಟೆಲ್ಲ ನಮ್ಗೆ ಆಸ್ತಿ ಕೊಟ್ಟ, ಅಂತಸ್ತು ಕೊಟ್ಟ, ಮಕ್ಳು ಹೀಗೆ ಮಾಡ್ತಾರೆ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ನೀವು ನಿಮ್ಮ ಹೆತ್ತವ್ರಿಗೆ ಹಾಗೆ ಕಣ್ಣೀರು ಹಾಕ್ಸುವಂತ ಮಕ್ಕಳಾಗ್ತೀರಾ? ಇಲ್ಲ ಅಲ್ವಾ? ಹೆತ್ತವ್ರನ್ನ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ನಿಮ್ಮ ಸಾಧನೆಯನ್ನ ನೋಡಿ ಖುಷಿ ಪಡಿಸುವಂತಹ ನಾವೆಲ್ಲರಿಗೂ ಶ್ರೇಷ್ಠ ಸುಪುತ್ರ ಸುಪುತ್ರಿಯರು ಅಂತಾರೆ, ಗೊತ್ತಾ? ಸುಪುತ್ರ ಸುಪುತ್ರಿಯರು ಅಂತಾರೆ. ಪುತ್ರ ಪುತ್ರಿ ಅನ್ಬೋದಾಗಿತ್ತಲ್ಲ, ಅದೇನದು ಸುಪುತ್ರ ಸುಪುತ್ರಿಯರು ಅಂತ ಕರೆಯೋದು? ಯಾಕೆ ಕರೀತೇವೆ? ಸಂಸ್ಕಾರವಂತ ಮಕ್ಕಳಿಗೆ, ಶ್ರೇಷ್ಠ ಮಕ್ಕಳಿಗೆ ಮಾತ್ರ ಆ ಪದವನ್ನ ನಾವು ಬಳಸ್ತೇವೆ. ನೀವೆಲ್ಲರೂ ಅಂತ ಶ್ರೇಷ್ಠ ಸಂಸ್ಕಾರವಂತ ಸುಪುತ್ರ ಸುಪುತ್ರಿಯರೇ ಆಗ್ಬೇಕು. ಹೆತ್ತವರಿಗೆ ಹೊತ್ತ ಭೂಮಿಗೆ ಅಲ್ವಾ? ಹೆತ್ತವರಿಗೆ ಹೊತ್ತವರಿಗೆ. ತೆರದಾಳ, ನಿಮ್ಮ ಹೆಸರು ಕೇಳಿದ ತಕ್ಷಣ ತೆರದಾಳ ಹುಡುಗಿ ಗೊತ್ತ್ರಿ, ಎಂತ ಹುಡುಗಿ ಇರೋದು, ಏನೇನು ಇರ್ಲಿಲ್ಲ, ಬಡತನದೊಳಗೆ ಅರ್ಧ ರೊಟ್ಟಿ ತಿಂದು ಶಾಲೆಗೆ ಹೋಗ್ತಾ ಇತ್ತು. ಆ ಹುಡುಗಿ ಇವತ್ತು ಏನ್ ಸಾಧನೆ ಮಾಡ್ಬಿಟ್ಟಿದ್ದಾಳ್ರಿ, ನಮ್ಮ ಊರಿಗೇನೆ ಒಂದು ಒಳ್ಳೆ ಕೀರ್ತಿ ತಂದ್ಬಿಟ್ಟಿದ್ದಾಳೆ ಅಂತ ಇಡೀ ತೆರದಾಳದ ಜನ ತೆರೆದ ಬಾಯಿಂದ ನಿಮ್ಮನ್ನು ಹೊಗಳ್ತಾ ಇದ್ರೆ ನಿಮ್ಗೆ ಹೆಂಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ ತಾನೆ? ಅಂತ ದೊಡ್ಡ ಸಾಧಕರು ನೀವಾಗಬೇಕು, ಆಗ್ತೀರಾ ಕೂಡ. ನಿಮ್ಮಲ್ಲಿ ಎಲ್ಲ ಲಕ್ಷಣಗಳಿದೆ. ಸೊ ಹಾಗಾಗಿ ಬೇಡದ ಆಕರ್ಷಣೆಗಳಿಗೆ, ಈಗ ನೀವೆಲ್ಲ ಟೀನೇಜರ್ಸ್ ಹೌದಲ್ಲ? ನಾವು ಹೇಳ್ತೇವೆ 16ರ ವಯಸ್ಸು, ಏನದು ಮುಚ್ಚಿಕೋಡು ಮನಸ್ಸು. ಅದು ನಿಮ್ಮ ತಪ್ಪಲ್ಲ, ನಿಮ್ಮ ದೇಹದಲ್ಲಿ ಆಗುವಂತಹ ಹಾರ್ಮೋನ್ಗಳ ವ್ಯತ್ಯಾಸ ನಿಮ್ಮನ್ನ ಕೆಲವೊಂದು ಬೇಡದ ಆಕರ್ಷಣೆಗಳಿಗೆ ಎಳೆಯುತ್ತೆ. ಮಕ್ಕಳ, ಬೇಡದ ಆಕರ್ಷಣೆಗಳಿಗೆ ನೀವು ಮನಸ್ಸು ಮಾಡಿದ್ರೆ, ಬೇಡದ ಆಕರ್ಷಣೆಗಳಿಗೆ ಯಾರೋ ಒಂದು ಹುಡುಗಿ ನೋಡಿ ನಕ್ಕ ತಕ್ಷಣ ಅಯ್ಯೋ ನನ್ನ ನೋಡಿ ನಕ್ಲು ಅಂತ ಹೇಳಿ ನೀವೆಲ್ಲ ಚಲನೆ ಚಿತ್ತಾರ ಸಿನಿಮಾಕ್ಕೆ ಹೋಗ್ತೀವಿ, ಹೌದಲ್ಲ? ಅದು ಇರೋದಿಲ್ಲ, ಆಯ್ತಾ? ಒಂದು ಹೇಳ್ತೇನೆ ಕೇಳಿ, ಇವೆಲ್ಲ ನಿಮ್ಮನ್ನ ಹಾಳು ಮಾಡಲಿಕ್ಕೆ ಬರುವಂತಹ ಬೇಡದ ಆಕರ್ಷಣೆಗಳು. ಈ ಬೇಡದ ಆಕರ್ಷಣೆಗಳಿಗೆ ನೀವು ಬಲಿಯಾದರೆ ಹೇಗಿರುತ್ತೆ ಜೀವನ? ಅಥವಾ ಈ ಬೇಡದ ಆಕರ್ಷಣೆಗಳಿಗೆ ಬೆನ್ನು ಮಾಡಿ ನಾನು ಆ ಕಡೆ ಈ ಕಡೆ ನೋಡಲ್ಲ, ಕೇವಲ ನನ್ನ ಗುರಿ ಮಾತ್ರ ನನ್ನ ದೊಡ್ಡ ಸಾಧನೆ ಆಗಿರ್ಬೇಕು, ಇದನ್ನು ಮುಟ್ಟೋವರೆಗೂ, ಈ ಗುರಿಯನ್ನ ಮುಟ್ಟೋವರೆಗೂ, ಈ ಸಾಧನೆಯನ್ನ ನಾನು ಮಾಡೋವರೆಗೂ ಬೇಡದ ಆಕರ್ಷಣೆಗಳ ಕಡೆ ನನ್ನ ಗಮನ ಸೆಳೆಯೋದೇ ಇಲ್ಲ ಅನ್ನುವಂಥ ಗಟ್ಟಿ ಮನಸ್ಸು ಮಾಡಿ ಕೇವಲ 5 ವರ್ಷ, 10ನೇ ಕ್ಲಾಸ್ ಯಾರಿದ್ದೀರಲ್ಲ, ಕೇವಲ 5 ವರ್ಷ ಬೇಡದ ಆಕರ್ಷಣೆಗಳಿಗೆ ಬೆನ್ನು ಮಾಡಿ ನೀವು ಓದಿದ್ರೆ, ಚೆನ್ನಾಗಿ ಬೆಳೆದಿದ್ರೆ, ಮುಂದಿನ 50 ವರ್ಷ ಎಲ್ಲರ ಹತ್ರ ಸೆಲ್ಯೂಟ್ ಹೊಡಿಸ್ಕೊಳ್ಳುವಂಥ ದೊಡ್ಡ ವ್ಯಕ್ತಿಗಳಾಗ್ತೀವಿ. ಆದರೆ ಈ ಮುಖ್ಯವಾದ 5 ವರ್ಷಗಳಲ್ಲಿ ಬೇಡದ ಆಕರ್ಷಣೆಗಳಿಗೆ ಬಲಿಯಾಗೆ ಇದು ಕಾಲೇಜ್ ಲೈಫು, ಇದು ಸ್ಕೂಲ್ ಲೈಫು, ಮತ್ತೆ ಬರೋದಿಲ್ಲ, ಓದೋದೇನು ಇದ್ದೇ ಇರುತ್ತೆ ಅಂತ ಹೇಳಿ ಯಾವ ಬೇಡವಾದ ಕೆಲಸಗಳಿರುತ್ತೋ ಅದೆಲ್ಲದನ್ನ ಮಾಡ್ತಾ ಕೂತ್ಕೊಂಡ್ರೆ ಮುಂದಿನ 50 ವರ್ಷ ಕಂಡವ್ರಿಗೆ ಸೆಲ್ಯೂಟ್ ಹೊಡೆಯುವಂತ ಸಣ್ಣ ವ್ಯಕ್ತಿಗಳಾಗ್ತೀರಿ. ಈಗ ನೀವು ಹೇಳಿ, ಸೆಲ್ಯೂಟ್ ಹೊಡಿಸ್ಕೊಳ್ಳುವಂತ ದೊಡ್ಡ ವ್ಯಕ್ತಿಗಳಾಗಬೇಕು ಅಥವಾ ಸೆಲ್ಯೂಟ್ ಹೊಡೆಯುವಂತ ಸಣ್ಣ ವ್ಯಕ್ತಿಗಳಾಗಬೇಕು? ದೊಡ್ಡ ವ್ಯಕ್ತಿಗಳಾಗಬೇಕಾದ್ರೆ ಈ 5 ವರ್ಷಗಳು ದಯವಿಟ್ಟು ಯಾರು ಬೇಡದ ಆಕರ್ಷಣೆಗಳಿಗೆ ಬಲಿಯಾಗಬೇಡಿ. ಅರ್ಥ ಆಯ್ತಾ? 5 ವರ್ಷ ನೀವು ತಪಸ್ಸು ಕುತ್ಕೊಂಡಂಗೆ ತಾಯಿ ವಿದ್ಯಾ ಸರಸ್ವತಿಯನ್ನ ಆರಾಧನೆಯನ್ನೇ ಮಾಡಿ ಮುಂದಿನ 50 ವರ್ಷ ನಿಮ್ಮ ಬದುಕು ಹೇಗಿರುತ್ತೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಆ ನಿಟ್ಟಿನೊಳಗೆ ಮಕ್ಕಳು ಎಲ್ಲೂ ಕೂಡ ತಮ್ಮ ಮನಸ್ಸನ್ನ ಹರಿಬಿಡೋದಕ್ಕೆ ತಯಾರಾಗಬಾರ್ದು. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದೆಲ್ಲ? ಆ ನಂತರದೊಳಗೆ ಪ್ರಾಮಾಣಿಕತೆ ನಿಮ್ಮ ಉಸಿರಾಗಿರ್ಬೇಕು.
ನನ್ನ ಶಾಲೆ ಒಳಗೆ ನಾವು ಒಂದು ರೂಲ್ಸ್ ಮಾಡಿದ್ವಿ, ನೀವು ಫೇಲ್ ಆಗ್ರಿ ನಾನು ಕೇಳೋದಿಲ್ಲ, ಆದರೆ ಕಾಪಿ ಚೀಟಿ ಹೊಡೆದು ಪಾಸ್ ಆಗಿದ್ದೀರಿ ಅಂದರೆ ನಾನು ನಮ್ಮ ಶಾಲೆ ಮಕ್ಕಳಿಗೆ ಹೇಳೋದು, ನಿಮ್ಮ ಹೆತ್ತವ್ರು ಸುಮ್ಮನೆ ಇರ್ಬೋದು, ನಾನು ಸ್ವೀಟ್ ಇಡ್ತೀನಿ ಬಾ ಅಂತ ಹೇಳಿ ಅದ್ರ ಪಾಯ್ಸನ್ ಹಾಕಿ ನಿಮ್ಗೆ ಕಳಿಸ್ತೀನಿ ಅಂತ ಹೇಳ್ತೀವಿ. ಯಾಕಂದರೆ ಅಪ್ರಾಮಾಣಿಕತೆಯಿಂದ ಬಂದಿದ್ದು ಯಾವುದೂ ನಮ್ಮದಲ್ಲ. ಹೌದಲ್ಲ? ನೀವು ಫೇಲ್ ಆಗಿ ನನ್ನ ಕೆಪಾಸಿಟಿ ಇಷ್ಟೇ ಇತ್ತು, ನಾನು ಇಷ್ಟೇ ಓದಿದ್ದೀನಿ, ನನ್ನ ಇಷ್ಟೇ ಅಂತ ಫೇಲ್ ಆಗಿ ಆಗೋದು ನಿಮ್ಗೆ ಬೆಲೆ ಇರುತ್ತೆ. ಅದೇ ನೀವು ಪಾಸ್ ಆಗಬೇಕು ಅಂತ ಹೇಳಿ ಕಾಪಿ ಚೀಟಿಗಳು ಇಟ್ಕೊಂಡು ಹೋಗಿ ಡಿಬಾರ್ ಆಗಿ ಸ್ಕ್ವಾಡ್ ಬಂದಾಗ ಹೊರಗೆ ಹಾಕಿ ಕಲಿಸಿದ ಶಾಲೆ ತಲೆ ತೆಗೆಸೋ ಹಾಗೆ, ಹೆತ್ತವರು ತಲೆ ತೆಗೆಸೋ ಹಾಗೆ ಅಪ್ರಾಮಾಣಿಕರಾಗಿ ನಾವು ಪಾಸ್ ಆಗೋದಿದೆ ಅಲ್ಲ, ಅದರ ಅವಶ್ಯಕತೆ ಯಾವುದೂ ಇಲ್ಲ. ಪ್ರಾಮಾಣಿಕವಾಗಿ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಬರೀ. ನಮ್ಮ ಶಾಲೆ ಮಕ್ಕಳು ಇಡೀ ಸೆಂಟರ್ಗೆ ಹೆಸರಾಗೋದೇ ಅದಕ್ಕೆ. ಎಲ್ಲರೂ ಹೇಳ್ತಾರೆ ಕೇಂಬ್ರಿಡ್ಜ್ ಶಾಲೆ ಮಕ್ಕಳು ಈ ಕಡೆ ತಿರುಗು ನೋಡೋದಿಲ್ಲ ರೀ, ತಲೆ ತೆಗೆಸಿ ಬರೀತಾ ಇದ್ರೆ ತಲೆ ತೆಗೆಸಿ ಬರೀತಾನೆ ಇರ್ತವೆ ಅಂತ. ಕಾರಣ ಯಾಕೆ ಅಂದರೆ ಪ್ರಾಮಾಣಿಕತೆ. ನೀವೇ ಹೇಳಿ, 4 ಮಾರ್ಕ್ಸ್ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ತಗೊಂಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಅದೇ ಪಕ್ಕದವ್ರದ್ದು ಕಾಪಿ ಚೀಟಿ ನೋಡಿ ಅವ್ರ ಆನ್ಸರ್ಸ್ ನೋಡಿ ಬರ್ದಿದ್ರೆ ಬೇರೆಯವ್ರಿಗೇನೋ ನೀವು ಮಾರ್ಕ್ಸ್ ತೋರಿಸೋದಾದ್ರೆ ಒಳಗಡೆ ನಿಮ್ಮ ಮನಸ್ಸು ನಿಮಗೆ ಚೀಮಾರಿ ಆಗ್ತಾ ಇರುತ್ತಾನೆ. ನಿಂದ 5 ಮಾರ್ಕ್ಸು ಯಾರ್ದೋ ಕದ್ದು ನೋಡಿ ಬರುದು ನಂದು ಅಂತ ಹೇಳ್ತೀಯಲ್ಲ ಅಂತ. ಹೌದಲ್ಲ? ಸೊ ಹಾಗಾಗಿ ಮಕ್ಕಳೇ ಒಂದು ತಲೆಯಲ್ಲಿಟ್ಕೊಳ್ಳಿ, ಮಾರ್ಕ್ಸ್ಗಿಂತ ಮೌಲ್ಯಗಳು ಮುಖ್ಯ. ಮಾರ್ಕ್ಸ್ಗಿಂತ ಏನ್ ಮುಖ್ಯ? ಯಾವತ್ತೂ ನಾವು ಮಾರ್ಕ್ಸ್ಗೋಸ್ಕರ ಮೌಲ್ಯಗಳೊಂದಿಗೆ ರಾಜಿ ಆಗಬಾರ್ದು. ಅರ್ಥ ಆಯ್ತಾ? ಏನೇ ಕಲೀರಿ ಪ್ರಾಮಾಣಿಕವಾಗಿ ಕಲೀರಿ. ಈಗ ಎಲ್ಲರಿಗೂ ಒಂದು ತಲೆಗೆ ಬಂದ್ಬಿಟ್ಟಿದೆ, 5ನೇ ಕ್ಲಾಸ್ ಇರ್ತಾರೆ ಸ್ವಾಮೀಜಿ, ಅವಾಗ IIT JEE ಕೋಚಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಅದನ್ನ ಪರಿಪೂರ್ಣವಾಗಿ ವಿರೋಧ ಮಾಡ್ತೀನಿ. ಹೌದಲ್ಲ? ಬರೇ ಎಲ್ಲರೂ ಜಗತ್ತಲ್ಲಿ ಡಾಕ್ಟರ್ ಆದ್ರೆ, ಇಂಜಿನಿಯರ್ ಆದ್ರೆ, ಲಾಯರ್ ಆಗೋರು ಯಾರು? ಟೀಚರ್ ಆಗೋರು ಯಾರು? ಸೋಲ್ಜರ್ ಆಗೋರು ಯಾರು? ವ್ಯಾಪಾರಸ್ಥರು ಆಗೋರು ಯಾರು? ಬಿಸ್ನೆಸ್ ಮ್ಯಾನ್ಗಳು ಆಗೋರು ಯಾರು? ಹೌದಲ್ಲ? ಲೀಡರ್ಸ್ ಆಗೋರು ಯಾರು? 5ನೇ ಕ್ಲಾಸಿಂದನೇ ಮಕ್ಕಳಿಗೆ ನೀನು ಡಾಕ್ಟರ್ ಆಗು, ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟರ್ ಆಗು, ನೀನು ಇಂಜಿನಿಯರ್ ಆಗು, IIT ಮಾಡು, JEE ಮಾಡು, ನೀಟ್ ಮಾಡು. ಮಕ್ಕಳೇ, ನಿಮಗೆ ನಿಜವಾಗ್ಲೂ ಮಾಡಬೇಕು ಅನ್ನುವಂಥ ಮನಸ್ಸಿದ್ರೆ ಮಾತ್ರ ಅಂಥ ಕೋರ್ಸ್ಗಳಿಗೆ ಹೋಗಿ, ಹೊರತು ಇನ್ಯಾರೋ ಒತ್ತಡಕ್ಕೆ ನೀವು ಅಂಥ ಕೋರ್ಸ್ಗಳನ್ನ ಮಾಡಬೇಕು. ನೀವು ಪ್ರತಿನಿತ್ಯ ಏನು ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ನಿಮ್ಮ ಬಗ್ಗೆ ನೀವು ಮನನ ಮಾಡ್ಕೋಬೇಕು. ನಾನು ಯಾರು? ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂದರೆ ಏನಾದರೂ ಒಂದು ಉದ್ದೇಶ ಇರುತ್ತಲ್ವಾ? ನಾನು ಏನಾಗಕ್ಕೆ ಹುಟ್ಟಿದ್ದೀನಿ ಈ ಭೂಮಿ ಮೇಲೆ? ಒಬ್ಬ ರೈತನಾಗ್ಲಿಕ್ಕೆ ಹುಟ್ಟಿದ್ದೀನಾ? ಒಬ್ಬ ಶಿಕ್ಷಕನಾಗ್ಲಿಕ್ಕೆ ಹುಟ್ಟಿದ್ದೀನಾ? ಒಬ್ಬ ವಕೀಲನಾಗ್ಲಿಕ್ಕೆ ಹುಟ್ಟಿದ್ದೀನಾ? ಒಬ್ಬ ವ್ಯಾಪಾರಸ್ಥನಾಗ್ಲಿಕ್ಕೆ ಹುಟ್ಟಿದ್ದೀನಾ? ಒಬ್ಬ ವೈದ್ಯನಾಗ್ಲಿಕ್ಕೆ ಹುಟ್ಟಿದ್ದೀನಾ? ನನ್ನ ಜೀವನದ ಉದ್ದೇಶ ಏನು ಅಂತ ಹೇಳಿ ನಿಮ್ಮಷ್ಟು ನೀವೇ ಕಂಡುಹಿಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಕೊನೆಗೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ, 10ನೇ ಕ್ಲಾಸ್ ಪರೀಕ್ಷೆ ಮುಗಿದ್ಮೇಲೆ ನೀನು ಇದು ಆಗು ಅಂತ ಹೇಳುತ್ತಲ್ವಾ, ಅಂಥ ಕೋರ್ಸ್ಗಳಿಗೆ ಹೋಗಿ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಎಲ್ಲರೂ ಸೈನ್ಸ್ ಮಾಡ್ತಿದ್ದಾರೆ, ಎಲ್ಲರೂ ಇಂಜಿನಿಯರ್ ಆಗ್ತಿದ್ದಾರೆ. ನಾನೂ ಇಂಜಿನಿಯರ್ ಆಗಬೇಕು ಅನ್ನುವಂತಹ ಭ್ರಮೆಗೆ ಸಿಲುಕಬೇಡಿ. ನಿಮಗೆ ಗೊತ್ತಿರಲಿ, ಬೆಂಗಳೂರಲ್ಲಿ ನನ್ನ ಮನೆಗೆ ಕೆಲಸಕ್ಕೆ ಬರುವಂತಹ ಒಬ್ಬ ಹುಡುಗಿ ಇಂಜಿನಿಯರಿಂಗ್ ಮಾಡಿದ್ದಾಳೆ. ಕೋವಿಡ್ ಟೈಮಲ್ಲಿ ಹೊರಗಡೆ ಹಾಕಿದ್ರು ಕೆಲಸದಿಂದ. ಈಗ ಮಗು ಇದೆ ಅಂತ ಕೆಲಸಕ್ಕೆ ಹೋಗ್ತಾ ಇಲ್ಲ. ನಮ್ಮ ಮನೆಗೆ ಬಂದು 2 ತಾಸು ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಂತಹ ಬಣ್ಣ ಬಣ್ಣದ ಲೋಕಗಳಿಗೆ ಹೋಗುವಂಥ ಪ್ರಯತ್ನ ಮಾಡಬೇಡಿ. ಮಕ್ಕಳೇ, ನಿಮ್ದೇನು ಮೂಲ ಕಸುಬಿದೆ? ನಿಮ್ಮಪ್ಪ ಒಂದು ಬಟ್ಟೆ ಅಂಗಡಿ ಮಾಡ್ತಾ ಇದ್ದಾರೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮಪ್ಪ ಒಂದು ಸಣ್ಣ ಬಟ್ಟೆ ಅಂಗಡಿ ಇಟ್ಟಿದ್ರೆ ನೀನು ಒಂದು ದೊಡ್ಡ ಶೋರೂಮ್ ಮಾಡು. ನಿಮ್ಮಪ್ಪ ಒಂದು ಕಿರಾಣಿ ಶಾಪ್ ಮಾಡ್ತಾ ಇದ್ದಾರಾ? ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮಪ್ಪ ಒಂದು ಸಣ್ಣ ಕಿರಾಣಿ ಶಾಪ್ ಮಾಡಿದ್ರೆ ನೀವು ಒಂದು ದೊಡ್ಡದು ಸೂಪರ್ ಮಾರ್ಕೆಟ್ ಮಾಡಿ. ನಿಮ್ಮಮ್ಮ ಟೈಲರ್ ಇದ್ದಾಳ, ನಿನಗೆ ಅದರೊಳಗೆ ಆಸಕ್ತಿ ಇದೆನಾ? ನೀವು ಟೈಲರ್ ಆಗಿ. ನಿಮ್ಮಮ್ಮ ಬರೇ ಒಂದೇ ಮಷೀನ್ ಇಟ್ಕೊಂಡು ಅಕ್ಕಪಕ್ಕ ಬ್ಲೌಸ್ ಹೊಲಿತಾ ಇದ್ರೆ ನೀವು ಒಂದು ದೊಡ್ಡದು ಬುಟಿಕ್ ತೆಗೀರಿ ಅಲ್ವಾ? ಎಷ್ಟೋ ಜನ ಕೆಲಸಕ್ಕೆ ಇಟ್ಕೊಳ್ಳಿ, ಗಾರ್ಮೆಂಟ್ಸ್ ಓಪನ್ ಮಾಡಿ. ಆದಷ್ಟು ನಮ್ಮ ನೆಲದ ಕೆಲಸಗಳು ಏನಿದೆ ಅಲ್ಲ, ಅಕ್ಕಸಾಲಿಗರು, ಇಲ್ಲಿ ಯಾರಾದ್ರೂ ಅಕ್ಕಸಾಲಿಗರು ಸಿಗ್ತಾರ ನಿಮ್ಮ ಊರಲ್ಲಿ? ಅಕ್ಕಸಾಲಿಗರು ಅಂತ ಗೊತ್ತಾ ನಿಮಗೆ? ಪತ್ತಾರ ತರ ಇಲ್ಲಿ ಬಂಗಾರ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ, ಇದ್ದಾರ ನಿಮ್ಮ ಊರಲ್ಲಿ? ಪುಣ್ಯ ಮಾಡಿದ್ದೀರಿ.
ನಾನು ಸಣ್ಣಕ್ಕಿದ್ದಾಗ ನೆನಪಿತ್ತು, ಮನೆಗೆ ಮದುವೆ ಮುಂಚೆ ಆದ್ರೆ ಏನ್ ಮಾಡ್ತಿದ್ರು, ಆ ಪತ್ತಾರ್ ಅಂತೀರಾ, ಆ ಪತ್ತಾರ್ ಮನೆಗೆ ಹೋಗಿ ಕೊಬ್ಬರಿ ಬೆಲ್ಲ ಕೊಟ್ಟು ಅಕ್ಕಿ ಕೊಟ್ಟು ತಾಳಿ ಪೂಜೆ ಮಾಡಿ ತಗೊಂಡ್ಬರ್ತಾ ಇದ್ರು. ಹೌದಲ್ಲ? ಈಗೆಲ್ಲ ಅಕ್ಕಸಾಲಿದ್ರು ಮಾಯನೇ ಆಗೋಗ್ಬಿಟ್ಟಿದ್ದಾರೆ. ಎಲ್ಲವೂ ಮಲಬಾರ್ ಬಂತು, ಕಲ್ಯಾಣ್ ಜುವೆಲ್ಲರ್ಸ್ ಬಂತು. ಹೌದಲ್ಲ? ನಮ್ಮ ದುರ್ದೈವ ಏನು ಅಂದ್ರೆ, ಯಾರು ಸ್ವಯಂ ಕೆಲಸ ಮಾಡ್ತಾ ಇದ್ರಲ್ಲ ಅಂಥವ್ರು ಹೋಗಿ ಅಂತ ಶೋರೂಮ್ಗಳಲ್ಲಿ ಗುಮಾಸ್ತರ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಲೀಕನಾಗೋದು ಉತ್ತಮನೋ ಅಥವಾ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯೊಳಗೆ ಗುಮಾಸ್ತನಾಗೋದು ಉತ್ತಮನೋ? ಮಾಲೀಕ ಆಗೋದು ಉತ್ತಮ ಅಲ್ಲ. ಸೊ ನಿಮ್ಮ ಮನೆತನದ ಕುಲ ಕಸುಬು ಏನಿದೆ ಅದನ್ನ ನೀವು ಉಳಿಸಿ ಬೆಳೆಸುವಂತ ಕೆಲಸ ಕೂಡ ಮಾಡಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಮಕ್ಕಳೇ, ನೀವು ಏನೂ ಆಗಿಲ್ಲ, ಕಿರಾಣಿ ವ್ಯಾಪಾರ ಆಗ್ತೀರಾ, ಕಿರಾಣಿ ವ್ಯಾಪಾರಸ್ಥರೇ ಆಗಿ. ಆದ್ರೆ ಎಂತ ಕಿರಾಣಿ ವ್ಯಾಪಾರಸ್ಥರಾಗಬೇಕು? ತೂಕದಲ್ಲಿ ಮೋಸ ಮಾಡದಂತಹ, ಬಂದಿರುವ ದಿನಸಿಯೊಳಗೆ ಮಣ್ಣು ಕಲ್ಲನ್ನ ಬೆರೆಸದಂತಹ ಪ್ರಾಮಾಣಿಕ ವ್ಯಾಪಾರಿ ಆಗಬೇಕು. ನೀವೊಬ್ಬ ದರ್ಜೆ ಟೈಲರ್ ಆಗ್ತೀರಾ, ಟೈಲರೇ ಆಗಿ. ಆದ್ರೆ ಎಂತ ಟೈಲರ್ ಆಗ್ಬೇಕು? ಬೇರೆಯವರ ಬಟ್ಟೆಯನ್ನ ಕದ್ದು ನಮ್ಮನೆ ಮಕ್ಕಳಿಗೆ ಬಟ್ಟೆ ಹೊಲಿಯುವಂತಹ ಅಪ್ರಾಮಾಣಿಕ ಟೈಲರ್ ಆಗಬಾರ್ದು. ಪ್ರಾಮಾಣಿಕವಾಗಿರುವಂತಹ ಟೈಲರೇ ಆಗ್ಬೇಕು. ನೀವೊಬ್ಬ ರೈತ ಆಗ್ತೀರಾ, ರೈತನೇ ಆಗಿ. ಆದ್ರೆ ಎಂತ ರೈತ ಆಗ್ಬೇಕು? ಭೂತಾಯಿಯ ಒಡಲಿಗೆ ವಿಷ ಬಿತ್ತಿ 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 ಹೆಚ್ಚಿನ ಬೆಳೆ ಬರಲಿ, ಹೆಚ್ಚಿನ ಲಾಭ ಬರಲಿ ಅಂತ ಅನ್ನುವಂಥ ಅಪ್ರಾಮಾಣಿಕ ರೈತನಲ್ಲ. ಭೂತಾಯಿಯನ್ನ ಎತ್ತ ತಾಯಿಯ ಒಡಲಿಗೆ ನಮಸ್ಕರಿಸುವಂತೆ ನಮಸ್ಕರಿಸಿ, ತಾಯಿಗೆ ಒಳ್ಳೆಯದನ್ನ ಹೇಗೆ ಉಳಿಸ್ತೀವಲ್ಲ ಹಾಗೆ ಭೂತಾಯಿಯ ಒಡಲಿಗೂ ಕೂಡ ಒಳ್ಳೆಯದನ್ನೇ ಹಾಕಿ ಒಳ್ಳೆಯದನ್ನೇ ಬೆಳೆಯುವಂತ ಒಬ್ಬ ಪ್ರಾಮಾಣಿಕ ರೈತನಾಗಿ. ನೀವೊಬ್ಬ ವಕೀಲನಾಗ್ತೀರಾ, ವಕೀಲನೇ ಆಗ್ಲಿ. ಆದ್ರೆ ಎಂತ ವಕೀಲರಾಗಬೇಕು? ಎಂತ ವಕೀಲರಾಗಬೇಕು? ಪ್ರಾಮಾಣಿಕವಾದ ವಕೀಲರಾಗಬೇಕೇ ಹೊರತು ಕೊಡುವಂತಹ ಫೀಸ್ಗೋಸ್ಕರ ನ್ಯಾಯದ ತೆಲೆಯ ಮೇಲೆ, ಸತ್ಯದ ತೆಲೆಯ ಮೇಲೆ ಕಲ್ಲನ್ನ ಹಾಕುವಂತ ಅಪ್ರಾಮಾಣಿಕ ವಕೀಲರು ನೀವಾಗಬಾರ್ದು. ಮಕ್ಕಳೇ, ಏನೇ ಆಗಲಿ ಪ್ರಾಮಾಣಿಕರಾಗಿ ಮೌಲ್ಯಗಳೊಂದಿಗೆ ಮೇಲು. ಕೊನೆಗೆ ಒಂದೇ ಒಂದು ನಿಮಗೆ ನಡೆದಿರುವ ಘಟನೆಯನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾನು ಹೀಗೆ ಎಲ್ಲ ಕಡೆ ಭಾಷಣ ಮಾಡ್ಲಿಕ್ಕೆ ಹೋಗೋದು ನನ್ನ ಏನು ಹೇಳ್ತಾರೆ ಪ್ರವೃತ್ತಿ. ಕಳೆದ ಒಂದು 3 ವರ್ಷಗಳಿಂದ ನಾನು ಇದರಿಂದ ದೂರ ಇದ್ದೀನಿ. ಕಾರಣ ನನ್ನ ಮಕ್ಕಳ ವಿದ್ಯಾಭ್ಯಾಸ. ಯಾಕಂದರೆ ನನ್ನ ಗರ್ಭದಲ್ಲಿ ಇದ್ದಾಗಿನಿಂದ ಹಿಡಿದು ಅವರು 10ನೇ ಕ್ಲಾಸ್ ಮುಗಿಯೋವರೆಗೂ ನಾನು ಅವ್ರಿಗೆ ಸಮಯನೇ ಕೊಟ್ಟಿರಲಿಲ್ಲ. ಎಲ್ಲ ಅವರು ಅಜ್ಜಿಯಂದ್ರ ಕೈಯಾಗೆ ಬೆಳ್ಕೊಂಡು ಹೋದ್ರು. ಆದರೆ ಈ ಟೈಮಲ್ಲಿ ನನ್ನ ಮಕ್ಕಳ ಜೊತೆಗೆ ಇರಬೇಕು, ಒಂದು ಡಿಗ್ರಿ ಮುಗಿಸೋವರೆಗಾದ್ರೂ ಮಕ್ಕಳನ್ನ ಜೋಪಾನ ನಾನು ಮಾಡಬೇಕು ಅಂತ ಹೇಳಿ ದೂರದ ಬೆಂಗಳೂರಲ್ಲಿ ಸದ್ಯಕ್ಕೆ ನೆಲೆಸಿದ್ದೇನೆ. ಅದ್ರ ಪೂರ್ವದೊಳಗೆ ವಾರದೊಳಗೆ ನನ್ನದು ಬರೇ ಪ್ರಯಾಣ, ನನ್ನ ಹಾದಿ ಹೆಂಗಿರ್ತಿತ್ತು ಅಂದರೆ ಬರೇ ರೋಡ್ ಮೇಲೇ ನಾನು ಅರ್ಧ ಜೀವನ ಕಳೆದಿದ್ದೀನಿ. ಅಷ್ಟೊಂದು ಬರೇ ಪ್ರಯಾಣದಲ್ಲೇ ಇರ್ತಾ ಇತ್ತು. ಡಿಸೆಂಬರ್ ಸಮಯ, ವಿಪರೀತ ಚಳಿ. ನಿಮಗೆ ಗೊತ್ತಲ್ಲ ಹೇಗಿರುತ್ತೆ ಚಳಿ ಅಂತ ಹೇಳಿ. ನಾವು ಹೀಗೆ ಜರ್ನಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರಿಗೆ ಎಲ್ಲಾದರೂ ಟೀ ಕುಡಿಯೋಣ, ಗಾಡಿ ನಿಲ್ಲಿಸುತ್ತೆ ಅಂತ ಹೇಳಿ. ನಮ್ಮೂರ ಹತ್ರ ಲಿಂಗ್ಸುಗುಡು ಅಂತ ಒಂದು ಊರು ಬರುತ್ತೆ. ಅಲ್ಲಿ ಟೀ ಕುಡ್ಲಿಕ್ಕೆ ಅಂತ ನಿಲ್ಲಿಸಿದ್ವಿ. ಚಳಿ ಅಂದರೆ ವಿಪರೀತ ಚಳಿ ಇದೆ. ಅವ್ನು ಹಾಲು ಕಾಯಿಸೋಕೆ ನಡೀತಾ ಇದ್ದಾನೆ ಟೀ ಶಾಪ್ ಅಂತ ಚಳಿ ಇದೆ. ಒಂದು ಹುಡುಗ ಬಂದ, ಪುಟ್ಟ ಹುಡುಗ, ದೊಡ್ಡ ಸೈಕಲ್ಲು, ಅವನಿಗೆ ಪೂರ್ತಿ ಕಾಲು ಕೂಡ ನಿಲ್ಕಲ್ಲ. ಕಷ್ಟಪಟ್ಟು ತುಳಿಬೇಕು. ಹಿಂದ್ಗಡೆ ಒಂದು ಟ್ರೇ ಇಟ್ಕೊಂಡಿದ್ದಾನೆ, ಅದರೊಳಗೆ ಹಾಲಿನ ಪ್ಯಾಕೆಟ್ ಇದೆ, ಮುಂದ್ಗಡೆ ನ್ಯೂಸ್ ಪೇಪರ್ ಇದೆ. ಅವ್ನ ಕಾಯಕ ಏನು? ಎಲ್ಲರ ಮನೆಗೂ ಹಾಲಿನ ಪ್ಯಾಕೆಟ್ ಹಾಕೋದು, ನ್ಯೂಸ್ ಪೇಪರ್ ಹಾಕೋದು. ಅದೇ ರೀತಿ ಆ ಚಾದ ಅಂಗಡಿ ಕೂಡ ಹಾಲಿನ ಪ್ಯಾಕೆಟ್ ಹಾಕ್ಲಿಕ್ಕೆ ಬಂದ. ನಾನು ದೂರದಲ್ಲಿ ಕಾರಲ್ಲಿ ಕುತ್ಕೊಂಡು ಗಮನಿಸ್ತಾ ಇದ್ದೆ. ಬಹುತೇಕ ಒಂದು 5-6ನೇ ಕ್ಲಾಸ್ ಹುಡುಗ ಇರ್ಬೋದು ಅಷ್ಟೇ. ಅವಾಗೆ ದೊಡ್ಡದು ಯಾವ ಸೈಕಲ್ ಬರ್ತಾ ಇತ್ತು ನೋಡಿ, ಅದು ಹೀರೋ ಸೈಕಲ್ ಏನೋ ಬರ್ತಾ ಇತ್ತಲ್ವ, ಆ ಥರ ಸೈಕಲ್, ಕಾಲು ನಿಂತೇ ಇರೋಷ್ಟು ಎತ್ತರದಲ್ಲಿ ಇರ್ತದೆ. ನಾನು ಮನೆಯವ್ರಿಗೆ ಕರೆದು ಹೇಳಿದೆ, ಆ ಮಗುನ ಕರೀಲಿ. ಯಾಕೆ ಅಂತಂದ್ರು, ಪಾಪ ಚಡ್ಡಿ ಹಾಕೊಂಡಿದ್ದಾನೆ, ಪ್ಯಾಂಟು ಇಲ್ಲ, ಮೇಲೊಂದು ಶರ್ಟು ಇದೆ ಹಾಫ್ ಸ್ಲೀವ್ಸು, ಕಾಲಲ್ಲಿ ಚಪ್ಪಲಿ ಇಲ್ಲ. ಹುಡುಗ ಈ ಚಳಿ ಒಳಗೆ ಕಷ್ಟಪಟ್ಟು ತುಳಿತಾ ಇದ್ದಾನೆ. ಅವ್ನಿಗೊಂದು ಸ್ವೆಟ್ರ್ ತಗೊಂಡು ದುಡ್ಡಾದ್ರೂ ಕೊಡ್ತೀನಿ, ಖರೀದಿ ಅಂತ ಹೇಳಿ.
ಕಷ್ಟಪಟ್ಟು ದುಡಿತೀಯಾ ತಗೊಳ್ಳೋ ಅಂತ. ಬೇಡ ಮೇಡಮ್ ಅಂತ. ಚಳಿ ಆಗುತ್ತೆ ತಗೋಪ್ಪ, ಸ್ಕೂಲಿಗೆ ಹೋಗ್ತೀಯೋ ಇಲ್ಲ ನೀನು ಅಂತ. ಹೋಗ್ತೀನಿ. ಯಾಕೆ ಶಾಲೆಗೆ ಹೋಗ್ತೀವಿ? ಸರ್ಕಾರಿ ಶಾಲೆಗೆ. ಮತ್ತು ಈ ಕೆಲಸ ಯಾವಾಗ ಮಾಡ್ತೀವಿ? ಅಯ್ಯೋ ಈಗಿಗೂ 5 ಗಂಟೆ ಆಗಿದೆ ಮೇಡಮ್, ಶಾಲೆ ಇರೋದು 9:45ಗೆ. 7:30 ತನಕ ಎಲ್ಲರ ಮನೆಗೂ ಹಾಲು ನ್ಯೂಸ್ ಪೇಪರ್ ಕೊಡ್ತೀನಿ. 7:30 ಆದಮೇಲೆ ಮನೆಗೆ ಹೋಗ್ತೀನಿ, ನೀರು ತಂದು ಹಾಕ್ತೀನಿ ನಲ್ಲಿಯಿಂದ. ಬಚ್ಚಲ ಮನೆಗೆ ಎಲ್ಲ ಪಾತ್ರೆಗಳಲ್ಲಿ ನೀರು ಫಿಲ್ ಮಾಡಿ ಸ್ನಾನ ಮಾಡಿ ಶಾಲೆಗೆ ಹೋಗ್ತೀನಿ. ಸಾಯಂಕಾಲ 5 ಗಂಟೆಗೆ ಬರ್ತೀನಿ. ಬಂದು ಮತ್ತೆ 4 ಗಂಟೆ ಕಸ ಗುಡಿಸೋ ಕೆಲಸ ಮಾಡ್ತಾರಲ್ವಾ, ಒಂದು 4 ಗಂಟೆ ಕಸ ಗುಡಿಸಿ ಬರ್ತೀನಿ. ಅಲ್ಲ ಪುಟ್ಟ, ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂತ ಈ ಚಳಿ ಒಳಗೆ ಏನು ತಿರುಗಾಡ್ತಾ ಇದೆಯಾ? ಪ್ಲೀಸ್ ನನ್ನ ರಿಕ್ವೆಸ್ಟು ಇಟ್ಕೋ ನಿಮ್ಮ ಜೇಬಲ್ಲಿ ಅಂತ ನಾನು ಇಡಕ್ಕೆ ಹೋದಾಗ ಆ ಮಗು ಹೇಳ್ದ, ಮೇಡಮ್ ನನಗೆ ಈ ಚಳಿನೇ ಅಲ್ಲ, ನನಗೆ ಈ ಚಳಿಯಿಂದ ನಡುಗೆ ಬರೋದಿಲ್ಲ, ನನಗೆ ಯಾವಾಗ ನಡುಗೆ ಬರ್ತದೆ ಗೊತ್ತೇನು ಮೇಡಮ್? ಆ ಪುಟ್ಟ ಮಗು ಹೇಳಿದ್ರು, ನನಗೆ ಯಾವಾಗ ನಡುಕ ಬರುತ್ತೆ ಗೊತ್ತಾ? ಈ ಚಳಿಯಿಂದಲ್ಲ, ನಮ್ಮಪ್ಪ ರಾತ್ರಿ ಪ್ರೀತ ಕುಡಿದು ಬಂದು ನಮ್ಮಮ್ಮನಿಗೆ ಸರಿಯಾಗಿ ಹೊಡಿತಾನೆ. ಅಮ್ಮನಿಗೆ ಎಲ್ಲರಲ್ಲಿ ಪೆಟ್ಟು ಬಿದ್ದಿರುತ್ತೆ, ರಕ್ತ ಸುರಿತಿರುತ್ತೆ ಒಂದೊಂದು ಸಾರಿ. ಆದರೆ ಅಮ್ಮ ಎಲ್ಲಿ ನನ್ನ ಮಕ್ಕಳಿಗೆ ಗೊತ್ತಾದರೆ ಗಾಬರಿಯಾಗಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ತಾರೋ ಅಂತ ಹೇಳಿ ತನ್ನ ಸೀರೆ ಸರಿಗಿಂದ ರಕ್ತ ಬರೋ ಜಾಗನ ಮುಚ್ಕೊಂಡು ಕೂತಿರ್ತಾಳಲ್ಲ, ಆ ದೃಶ್ಯ ನೋಡಿದಾಗ ನನಗೆ ನಡುಕ ಬರುತ್ತೆ ಈ ಚಳಿಗಾಲ. ಇನ್ನು ನನಗೆ ಯಾವಾಗ ನಡುಕ ಬರುತ್ತೆ ಗೊತ್ತಾ ಮೇಡಮ್? ನನ್ನ ಅಕ್ಕ ಗರ್ಭಿಣಿ, ಮನೆಗೆ ಹೆರಿಗೆಗಂತ ಬಂದಿದ್ದಾಳೆ, ತವ್ರ ಮನೆಗೆ ಹೆರಿಗೆಗಂತ ಬಂದಿದ್ದಾಳೆ. ಪಾಪುಗೆ ಹೊಟ್ಟೆ ತುಂಬ ಊಟ ಹಾಕಲ್ಲ, ಒಳಗಿರೋ ಪಾಪುಗೆ. ಎಲ್ಲಿ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಮ್ಮ ತಮ್ಮ ನಮ್ಮ ತಂಗಿ ಕಡಿಮೆ ಬೀಳುತ್ತೋ ಅಂತ ಹೇಳಿ ತಟ್ಟೆಲಿ ಹಾಕ್ಕೊಂಡಿರೋ ಅನ್ನನ ಎಣಿಸಿ ತಿಂತಾ ಇರ್ತಾಳೆ ನೋಡು, ಆ ತುತ್ತುಗಳನ್ನ. ಅದನ್ನ ನೋಡ್ದಾಗ ನಡುಕ ಬರುತ್ತೆ ಮೇಡಮ್. ನಮ್ಮ ಅಕ್ಕ ದಿನಾ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊತಿರ್ತಾಳೆ, ಭಗವಂತ ನನಗೆ ಸಿಸೇರಿಯನ್ ಮಾಡಿಸ್ಬೇಡಪ್ಪ, ಹೆರಿಗೆ ಮಾಡಿಸ್ಬೇಕಾದ್ರೆ ನನ್ನ ತವ್ರ ಮನೇಲಿ ಇಷ್ಟು ಕಷ್ಟ ಇದೆ, ಈ ಕಷ್ಟದೊಳಗೆ ಮತ್ತೆ ನನಗೆ ಆಪರೇಷನ್ ಮಾಡಿದ್ರು ಅಂದರೆ 10-15 ಸಾವಿರ ರೂಪಾಯಿ ಖರ್ಚಾಗುತ್ತೆ, ನನ್ನ ಅಪ್ಪ ಅಮ್ಮನಿಗೆ ಭಾರ ಆಗುತ್ತೆ, ನನಗೆ ದಯವಿಟ್ಟು ಸಹಜವಾದ ಹೆರಿಗೆ ಮಾಡಿಸಪ್ಪ ಅಂತ ಹೇಳಿ ದೇವ್ರ ಹತ್ರ ಕಣ್ಣೀರು ಹಾಕ್ತಾ ಇರ್ತಾಳಲ್ಲ ಮೇಡಮ್, ಅದನ್ನ ನೋಡಿದಾಗ ನನಗೆ ನಡುಕ ಬರುತ್ತೆ. ಇನ್ನು ನನ್ನ ಪುಟ್ಟ ತಂಗಿ ಪಕ್ಕದ ಮನೆಯವರು ಏನಾದರೂ ಘಮ ಅಂತ ಅಡುಗೆ ಮಾಡಿದಾಗ ನಮಗೂ ಕೊಟ್ಟಾರೇನೋ ಅಂತ ಹೇಳಿ ಹೋಗಿ ಅವ್ರ ಬಾಗಿಲ ಹತ್ರ ನಿಂತಿರ್ತವೆ ಕೈ ಚಾಚ್ಕೊಂಡು. ಆದರೆ ಅವ್ರು ನನ್ನ ತಮ್ಮ ತಂಗಿ ಹೋಗಿ ನೋಡಿದ ತಕ್ಷಣವೇ ಬಾಗಿಲು ಹಾಕಿ ಒಳಗಡೆ ದೂರ ತಳ್ಳಿ ಬಾಗಿಲು ಹಾಕಿ ಒಳಗಡೆ ಹೋಗ್ತಾರಲ್ಲ ಮೇಡಮ್, ಅದನ್ನ ನೋಡಿದಾಗ ನಾನು ನಡುಕ ಬರುತ್ತೆ. ಎಷ್ಟು ದಿನಗಳಾಯ್ತು ಟಿವಿ ನೋಡಿದೆ, ಪಕ್ಕದ ಮನೆಯಲ್ಲಿ ಕಲರ್ ಟಿವಿ ಇದೆ ಅಂತ ಹೇಳಿ ನಮ್ಮ ತಮ್ಮ ನಮ್ಮ ತಂಗಿನ ಕರ್ಕೊಂಡು ಟಿವಿ ನೋಡೋಣ ಅಂತ ಪಕ್ಕದ ಮನೆಗೆ ಹೋಗ್ತೀನಿ. ಪಕ್ಕದ ಮನೆಯವ್ರು ನಾವು ಹೋಗಿ ಕೂತ ತಕ್ಷಣ ಟಿವಿ ಬಟನ್ ಆಫ್ ಮಾಡಿ ನಡೀರಿ ಹೊರಗೆ ಅಂತ ಕಳಿಸ್ತಾರಲ್ಲ, ಆಗ ನನ್ನ ತಮ್ಮ ತಂಗಿ ಅಳ್ತಾ ಇರೋದು ನೋಡಿ ನಡುಕ ಬರುತ್ತೆ ಮೇಡಮ್. ಅದು ಬಿಟ್ಟರೆ ಈ ಚಳಿನೇ ಅಲ್ಲ, ನನಗೆ ಅವು ಭಾಳ ನಡುಕ ತರ್ತವೆ. ಆ ಮಗು ಕೇಳಿದೆ, ಮಗ ಏನು ಮಾಡ್ಬೇಕಂತ ಮಾಡಿದೀಯೋ ದೊಡ್ಡನಾಗಿ ಅಂದರೆ, ಇಲ್ಲ ಮೇಡಮ್ ನಾನು ಚಂದ ಓದ್ತೀನಿ, ಚಂದ ಓದಿ IAS ಆಫೀಸರ್ ಆಗೇ ಆಗ್ತೀನಿ, ನನ್ನ ಅಕ್ಕನ ಮಕ್ಕಳಿಗೆ ಪ್ರೆಗ್ನೆಂಟ್ ಇದ್ದಾಳಲ್ಲ, ನನ್ನ ಅಕ್ಕನ ಮಕ್ಕಳಿಗೂ ಕೂಡ ನಾನು IAS ಆಫೀಸರ್ ಮಾಡ್ತೀನಿ ಮೇಡಮ್, ನಾನು ಚಂದ ಓದ್ತೀನಿ ಅಂತ ಆ ಪುಟ್ಟ ಬಾಲಕ ಹೇಳ್ತಾನೆ. ಆ ಪುಟ್ಟ ಬಾಲಕ ನಿಮ್ಮ ಬದುಕಲ್ಲಿ ಇರ್ತವೆ ತಾನೆ, ನೀವು ಹೇಳ್ದೇ ಇರ್ಬೋದು. ಆದರೆ ಆ ಪುಟ್ಟ ಬಾಲಕ ಏನೇನು ಅವಮಾನಗಳು ನೋವುಗಳು ತಿಂದಿದ್ದಾನಲ್ಲ, ನೀವು ಅನುಭವಿಸಿದೆ ತಾನೆ. ನೀವು ಕೂಡ ಅವನ ಹಾಗೆ ಛಲದ ಬದುಕನ್ನು ಕಟ್ಕೊಂಡು ನಿಮ್ಮ ಸಾಧನೆ ಮೂಲಕ ಎಲ್ಲರಿಗೂ ಉತ್ತರವನ್ನು ನೀಡುವಂತಹ ಶ್ರೇಷ್ಠ ಮಕ್ಕಳು ನೀವೆಲ್ಲರೂ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಭಾಳ ಇಷ್ಟು ಸಮಾಧಾನದಿಂದ ಕೂತು ಮಾತು ಕೇಳ್ತಾ ಇದ್ರೆ ನಾನು ಆ್ಯಕ್ಚುಲಿ ಅವ್ರಿಗೆ ಬರ್ತಾ ಹೇಳಿದೆ, ಅಲ್ಲ 8, 9, 10ನೇ ಕ್ಲಾಸ್ ಮಕ್ಕಳು ಎಲ್ಲಿ ಪಾಠ ಕೇಳ್ತಾರೋ, ಅವ್ರಿಗೆ ಸ್ಕೂಲ್ನಾಗೆ 40 ನಿಮಿಷ ಯಾವಾಗ ಬೆಲ್ ಹೊಡಿತದೆ ಅಂತ ಹೇಳಿ ಆ ಕಡೆ ನೋಡ್ತಿರ್ತಾರೆ, ಅವನ್ನೇ ಕೇಳಿ ಸಾಕಾಗೋಗಿರುತ್ತೆ. ಇನ್ನು ಇವರೊಬ್ರು ಬಂದರು ಮಾತು ಕೇಳಲಿಕ್ಕೆ ಅಂತ ಬೈಕೊಂಡಿರ್ತಾರೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಆದರೆ ಯಾರೂ ಕಳಿಸದೆ ಯಾರು ಕಳಿಸ್ತಿಲ್ಲ. ನನಗೆ ಅದೊಂದು ಪುಣ್ಯ, ಊಟ ಬೇರೆ ಆಗ್ಬಿಟ್ಟಿತ್ತ, ಯಾರೂ ಕಳಿಸಲಿಲ್ಲ, ಯಾರೂ ಕಳಿಸಲಿಲ್ಲ, ಕಳಿಸದೆ ನನ್ನ ಮಾತುಗಳಿಗೆ ತಾವೆಲ್ಲರೂ ಕಿವಿಯಾಗಿದ್ದೀವಿ. ಭಗವಂತ ನಿಮಗೆ ನೀವು ಬಯಸಿದ ಎಲ್ಲವುದನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು